ಅಭಿಷೇಕ ತೈಲವನ್ನ ಮಾಡಿಸಬೇಕು. ಓಕೆ, ಒಂದು ಅಭಿಷೇಕ ತೈಲವನ್ನ ತಯಾರು ಮಾಡಲಿಕ್ಕೆ ದೇವರು 5 ಇಂಗ್ರೀಡಿಯೆಂಟ್ಸ್ ಅನ್ನು ಯೂಸ್ ಮಾಡ್ತಾರೆ. ಎಷ್ಟು? ವಿತೌಟ್ ಅನಾಯಿಂಟಿಂಗ್ ಮೈ ಪ್ರೀಚಿಂಗ್ ಬರೀ ಇನ್ಫಾರ್ಮೇಶನ್ ಕೊಡೋದಾಗ್ತದೆ. ಬಟ್ ವಿತ್ ಅನಾಯಿಂಟಿಂಗ್ ಮೈ ಪ್ರೀಚಿಂಗ್ ಏನಾಗುತ್ತೆ ಅಂದ್ರೆ ರೆವಲೇಷನ್ ತಗೊಂಡು ಬರುವಂತ. ಒಬ್ಬ ವ್ಯಕ್ತಿ ಆತನು ಆಶೀರ್ವಾದಗಳನ್ನ ಅಟ್ರಾಕ್ಟ್ ಮಾಡಬೇಕಂದ್ರೆ ಅವನಿಗೆ ಅಭಿಷೇಕ ಬೇಕು. ನಿಮ್ಗೆ ಗೊತ್ತಾ, ಅನಾಯಿಂಟಿಂಗ್ ಅಟ್ರಾಕ್ಟ್ಸ್ ಬ್ಲೆಸ್ಸಿಂಗ್ಸ್ ಅಂತೆ. ಆಶೀರ್ವಾದ ಹಿಂದೆ ಹೋಗ್ಬೇಕಂತಿಲ್ಲ, ನಿನ್ನ ಮೇಲೆ ಅಭಿಷೇಕ ಇದ್ರೆ ಆಶೀರ್ವಾದ ನಿಮ್ಮ ಹಿಂದೆ ಬರ್ತದೆ. ಅಭಿಷೇಕ ಅನ್ನುವಂಥದ್ದು ಇಟ್ಸ್ ಲೈಕ್ ಅದಕ್ಕೇನಂತ ಹೇಳ್ಬೋದು ಅಂದ್ರೆ ಸ್ವೀಟ್ನೆಸ್. ಎಲ್ಲಿ ಸಿಹಿ ಇರ್ತದೋ ಅಲ್ಲಿ ಇರುವೆಗಳು ಬರ್ತದೆ, ಹೌದಾ? ಎಲ್ಲಿ ಸಿಹಿ ಇರ್ತದೋ ಅಲ್ಲೆಲ್ಲ ಬರ್ತವೆ. ಯಾಕೆ? ಅದು ಅಟ್ರಾಕ್ಟ್ ಮಾಡ್ತದೆ. ಅದೇ ತರ ಅನಾಯಿಂಟಿಂಗ್ ನಿನ್ನ ಮೇಲಿದ್ರೆ ತಿಳ್ಕೊಡ್ರಿ, ನೀನು ಏನು ಪ್ರಯಾಸ ಪಡಬೇಕಾಗಿಲ್ಲ, ಎಲ್ಲ ನಿನ್ನ ಹಿಂದೆ ಬರ್ತದೆ. ಬಟ್ ಸಮಸ್ಯೆ ಏನಾದ ಇದೆಯಾ? ವಿತೌಟ್ ಅನಾಯಿಂಟಿಂಗ್ ನೋಡ್ರಿ, ಅಭಿಷೇಕ ಇಲ್ಲದೆ ನಾನೊಬ್ಬ ಸಾಧಾರಣ ವ್ಯಕ್ತಿಯಾಗಿ ಅಥವಾ ಮನೆಯಲ್ಲಿ ನೀವೊಂದು ವೇಳೆ ಮನೆಯಲ್ಲಿ ಮಗ ಆಗಿದ್ರೆ ಒಂದು ಸಾಮಾನ್ಯ ಮಗನಾಗಿರ್ಬೋದು, ಆದ್ರೆ ಅಭಿಷೇಕ ಇದ್ರೆ ನೀನ್ ಸಾಮಾನ್ಯ ಮಗನಾಗಿರುವುದಿಲ್ಲ, ದೈವಿಕ ಮಗನಾಗಿ ಜೀವಿಸ್ತೀಯ. ನೀನು ಗಂಡನಾಗಿದ್ರೆ ಸಾಮಾನ್ಯ ಗಂಡನಾಗಿರ್ಬೋದು, ಆದ್ರೆ ಅಭಿಷೇಕ ಇರುವಂತ ಗಂಡ ನಿಜವಾಗಿ ಒಳ್ಳೆ ಗಂಡನಾಗಿರ್ತಾನೆ. ಅರ್ಥ ಆಗ್ತದೆ ನಾನು ಹೇಳಿದ್ದು? ಇವನ್ ನಾನು ಸಹ ವಿತೌಟ್ ಅನಾಯಿಂಟಿಂಗ್ ಮೈ ಪ್ರೀಚಿಂಗ್ ಬರೀ ಇನ್ಫಾರ್ಮೇಶನ್ ಕೊಡೋದಾಗ್ತದೆ. ಬಟ್ ವಿತ್ ಅನಾಯಿಂಟಿಂಗ್ ಮೈ ಪ್ರೀಚಿಂಗ್ ಏನಾಗುತ್ತೆ ಅಂದ್ರೆ ರೆವಲೇಷನ್ ತಗೊಂಡ್ಬರೋದಂತ ಆಗ್ತದೆ. ಅದೇ ಪ್ರಕಾರ ಇಲ್ಲಿ ನೀವೆಲ್ಲರೂ ಇದ್ದೀರಿ, ಕೆಲಸ ಮಾಡುವಂಥವ್ರು ಇದ್ದೀರಿ, ಬಿಸ್ನೆಸ್ ಮ್ಯಾನ್ಗಳಿದ್ದೀರಿ. ಅಭಿಷೇಕ ಇಲ್ಲದೇನೆ ಬಿಸ್ನೆಸ್ ಮಾಡ್ಬೋದು, ಅಭಿಷೇಕ ಇದ್ದುಕೊಂಡು ಬಿಸ್ನೆಸ್ ಮಾಡ್ಬೋದು. ಅಭಿಷೇಕ ಇಲ್ಲದೆ ನೀನು ಕೆಲಸ ಮಾಡಬಹುದು, ಅಭಿಷೇಕ ಇದ್ದುಕೊಂಡು ಕೆಲಸ ಮಾಡೋದು ಬೇರೆ. ಜಸ್ಟ್ ಎಕ್ಸಾಂಪಲ್ ಕೊಡ್ತೇನೆ. ಯೋಸೇಫನ ಮೇಲೆ ಅಭಿಷೇಕ ಇತ್ತ. ಪೋಟಿಫರನ ಮನೆಯಲ್ಲಿರುವಾಗ ಪೋಟಿಫರನ ಮನೆಗೆ ದೇವರ ಆಶೀರ್ವಾದ ಮಾಡಿದ್ದು ಪೋಟಿಫರನಿಗೋಸ್ಕರ ಅಲ್ಲ. ಯಾರಿಗೋಸ್ಕರ? ಯೋಸೇಫನಿಗೂ. ಅರ್ಥ ಏನು? ನೀನು ಅಭಿಷೇಕಿಸುವಂತ ವ್ಯಕ್ತಿ ಆಗಿದ್ರೆ, ಅಭಿಷೇಕಿಸಲ್ಪಟ್ಟ ವ್ಯಕ್ತಿ ಆಗಿದ್ರೆ, ನೀನು ಎಲ್ಲಿ ಕೆಲಸ ಮಾಡ್ತೀವೋ ನಿನ್ನ ಮೂಲಕ ಅಲ್ಲಿ ಅವ್ರಿಗೆ ಆಶೀರ್ವಾದ ಆಗ್ತದೆ. ಅರ್ಥ ಆಗ್ತದೆ? ದಟ್ ಈಸ್ ಕಾಲ್ಡ್ ಅನಾಯಿಂಟಿಂಗ್. ನಮ್ಮ ಲೈಫಲ್ಲಿ ಅದು ಎಷ್ಟು ಪ್ರಾಮುಖ್ಯವಾಗಿದೆ. ಆಶೀರ್ವಾದ ಹಿಂದೆ ಓಡೋ ಅವಶ್ಯಕತೆ ಇಲ್ಲ. ನಿನ್ನ ಹತ್ರ ಅಭಿಷೇಕ ಇದ್ರೆ ನಿನ್ನ ಹಿಂದೆ ಆಶೀರ್ವಾದ ಓಡಿ ಬರ್ತದೆ. ನೀನು ಸ್ಕೂಲಲ್ಲಿ ಬರೀ ಸ್ಟೂಡೆಂಟ್ ಆಗಿರ್ಬೋದು, ಬಟ್ ಅನಾಯಿಂಟಿಂಗ್ ನಿನ್ ಮೇಲಿದ್ರೆ ಯು ಆರ್ ದಿ ಗುಡ್ ಸ್ಟೂಡೆಂಟ್. ನೀನು ಎಲ್ಲರಿಗಿಂತ ಒಳ್ಳೆ ವಿದ್ಯಾರ್ಥಿ ಆಗ್ತೀಯ. ಯಾಕೆ? ನಿನ್ನ ಹತ್ರ ಅಭಿಷೇಕ ಇರ್ತದೆ. ನಿನ್ನ ಮೂಲಕ ಇತರಿಗೆ ಆಶೀರ್ವಾದ ಆಗುವಾಗ ಅದು ಅಭಿಷೇಕದಿಂದ ಆಗ್ತದೆ ಹೊರತು ಬೇರೆ ಎದರಿಂದ ಅಲ್ಲ. ಜಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ಕೇಳ್ರಿ, ನಾನು ಯಾರಿಗಾದ್ರೂ ಆಶೀರ್ವಾದವಾಗಿದ್ದೇನಾ? ನೋ. ಕಾರಣ ಏನಂದ್ರೆ ಲ್ಯಾಕ್ ಆಫ್ ಅನಾಯಿಂಟಿಂಗ್. ನಿಮ್ಮನ್ನ ದೇವರು ಈಗಲೂ ಉಪಯೋಗಿಸ್ಲಿಕ್ಕೆ ರೆಡಿ ಇದ್ದಾರೆ. ಬಟ್ ನಿನ್ನನ್ನು ದೇವರು ಉಪಯೋಗಿಸ್ಬೇಕಾದ್ರೆ ನಿನಗೇನು ಬೇಕು? ಏನ್ ಬೇಕು ಸರ್? ನಿನಗೇನ್ ಬೇಕಾಗಿದೆ? ಅಭಿಷೇಕ ಬೇಕು. ಇದನ್ನ ಅರ್ಥ ಮಾಡ್ಕೊಡ್ರಿ. ಸೊ ಇವತ್ತು ಹಾಗಾದ್ರೆ ಅಭಿಷೇಕ ನನಗೆ ಸಿಗಬೇಕಾದ್ರೆ ನಾನು ಏನ್ ಮಾಡಬೇಕು ಅಂದ್ರೆ, ಅಭಿಷೇಕ ಅನ್ನುವಾಗ ಸುಮ್ಮನೆ ಬರಲ್ಲ. ನಿಮ್ಗೆ ಗೊತ್ತಾ, ಅಭಿಷೇಕ ತುಂಬಾ ಕಾಸ್ಟ್ಲಿ ಇದೆ. ಅಭಿಷೇಕದ ತೈಲವನ್ನು ರೆಡಿ ಮಾಡೋದು ನಿಮ್ಗೆ ಯಾರಿಗಾರು ಗೊತ್ತಾ? ಅಭಿಷೇಕ ತೈಲ ಹೆಂಗ್ ರೆಡಿ ಮಾಡ್ತಿದ್ರು? ವಿಮೋಚನ ಕಾಂಡ ಪುಸ್ತಕದಲ್ಲಿ ಇವತ್ತು ಅಭಿಷೇಕ ತೈಲದ ಬಗ್ಗೆ ಕಲೀಲಿಕ್ಕಿದ್ದೇವೆ. ಯಾಕೆಂದ್ರೆ ಒಬ್ಬ ದೇವರು ಒಬ್ಬನ ಅಭಿಷೇಕಿಸ್ಬೇಕಂತ ಹೇಳಿದ್ರೆ ಸುಮ್ಮನೆ ಯಾವುದೋ ಒಂದು ಎಣ್ಣೆ ತಗೊಂಡು ಮಾಡಲಿಲ್ಲ. ದೇವರು ಹೇಳ್ತಾರೆ, ನೀನು ಅಭಿಷೇಕ ತೈಲವನ್ನ ತಯಾರು ಮಾಡು. ಯಾಕೆಂದ್ರೆ ಅದು ಕಾಸ್ಟ್ಲಿ, ಸುಮ್ಮನೆ ಇಲ್ಲ. ಇವತ್ತು ನಿಮಗೆ ಅಭಿಷೇಕ ಬರ್ಬೇಕಂದ್ರೆ ಸುಮ್ಮನೆ ಕಣ್ಮುಚ್ಕೊಂಡು ಯಾರೋ ಒಬ್ಬರು ಬಂದು ಪ್ರವಾದಿ ಬಂದು ಕೈ ಇಟ್ಟ ಮೇಲೆ ಅಭಿಷೇಕ ಬರ್ತದೆ ಅನ್ನೋ ಸುಳ್ಳು. ಹಲೋ, ಅಭಿಷೇಕ ಬರಬೇಕಾದ್ರೆ ಮೊದಲು ಅಭಿಷೇಕಕ್ಕೆ ನಾನು ಅರ್ಹನಾಗಬೇಕು. ಆ ಅರ್ಹತೆ ಹೆಂಗೆ ಸಿಗ್ತದೆ ಇವತ್ತು ನಾವು ಓದಿಕೊಳ್ಳೋಣ. ಎಲ್ಲರೂ ತೆಗಿರಿ, ವಿಮೋಚನ ಕಾಂಡ ಪುಸ್ತಕ ತೆಗೆಯೋಣ. 22ನೇ ವಚನ.
22ರಿಂದ 24. ಈಗ ಓದ್ರಿ. ಎಸ್. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಓಕೆ, ಅಭಿಷೇಕ ತೈಲವನ್ನ ಮಾಡಿಸಬೇಕು. ಓಕೆ, ಈ ಒಂದು ಅಭಿಷೇಕ ತೈಲವನ್ನ ತಯಾರು ಮಾಡಲಿಕ್ಕೆ ದೇವರು 5 ಇಂಗ್ರೀಡಿಯೆಂಟ್ಸ್ ಅನ್ನು ಯೂಸ್ ಮಾಡ್ತಾರೆ. ಎಷ್ಟು? ಎಲ್ರು ಹೇಳ್ರಿ? 5 ಇಂಗ್ರೀಡಿಯೆಂಟ್ಸ್. ಜೋರಾಗಿ ಹೇಳ್ರಿ. ಎಷ್ಟು? ಹಲೋ, ಇಲ್ಲಿದ್ದೀರಾ? ಈ 5 ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಯಾವ ಚೀಪ್ ಆಗಿರುವಂತದ್ದಲ್ಲ, ಗೊತ್ತಾ ನಿಮಗೆ? ಮತ್ತೊಂದು ಹೇಳ್ತೀನಿ ನೋಡ್ರಿ. ದೇವರು ಮೋಶೆಗೆ ಹೇಳುವಾಗ ಈ ಅಭಿಷೇಕ ತೈಲವನ್ನು ತಯಾರಿಸಲಿಕ್ಕೆ ಇರುವಂತ 5 ಇಂಗ್ರೀಡಿಯೆಂಟ್ಸ್ ಅಲ್ಲಿ 3 ಇಂಗ್ರೀಡಿಯೆಂಟ್ಸ್ ಇಂಡಿಯಾದು. ಆಕ್ಚುಲಿ ನಿಮ್ಮ ಕನ್ನಡ ಬೈಬಲ್ ಇದೆಯಲ್ಲ, ದಟ್ ಇಸ್ ನಾಟ್ ಗುಡ್ ಟ್ರಾನ್ಸ್ಲೇಷನ್. ಓಕೆ, ಇದು ಒಳ್ಳೆ ಟ್ರಾನ್ಸ್ಲೇಷನ್. ಇದು KJV ಟ್ರಾನ್ಸ್ಲೇಷನ್. ಯಾಕೆಂದ್ರೆ ಅಲ್ಲಿ ರಾಂಗ್ ಇದೆ. ಫಸ್ಟ್ ಏನಿದೆ? ಓಕೆ, ಶ್ರೇಷ್ಠವಾದ ಸುಗಂಧಗಳನ್ನು ಮಾಡಿಸು, ಅದರಲ್ಲಿ 12 ಪೌಂಡ್ಗಳಷ್ಟು ಅಚ್ಚ ರಕ್ತ ಬೋಳ. ಫಸ್ಟ್ ಏನು? ಇದು ಇಂಡಿಯಾದಲ್ಲ. ಓಕೆ. ಸೆಕೆಂಡ್ ಏನು? ಅದರ ಅರ್ಧದಷ್ಟು ಅಂದರೆ 6 ಪೌಂಡ್ ಸುವಾಸನೆ ಉಳ್ಳ ದಾಲ್ಚಿನ್ನಿ. ಸೆಕೆಂಡ್ ಯಾವನು? ದಾಲ್ಚಿನ್ನಿ ಗೊತ್ತಲ್ಲ ನಿಮಗೆ? ದಾಲ್ಚಿನ್ನಿ ಗೊತ್ತು. ಥರ್ಡ್ ಏನು? ಆದ್ರೆ 6 ಪೌಂಡ್ ಸುವಾಸನೆ ಆದ್ಮೇಲೆ 12 ಪೌಂಡ್ಗಳಷ್ಟು ಸುವಾಸನೆ ಉಳ್ಳ ಬಜೆ. ಇದು ಇಲ್ಲಿ ಬಜೆ ಅಂತ ಹೇಳ್ತಾರೆ, ಅದು ಇಂಡಿಯಾದು. ಓಕೆ. ನೆಕ್ಸ್ಟ್ 12 ಪೌಂಡ್ಗಳಷ್ಟು ಲವಂಗ ಚಕ್ಕೆ. ಇದು ಲವಂಗ ಚಕ್ಕೆ, ಇದು ದಾಲ್ಚಿನ್ನಿ ಅಲ್ಲ. ಇದು ಕನ್ಫ್ಯೂಸ್ ಆಗತ್ತೆ. ಇದು ಲವಂಗ ಚಕ್ಕೆ ಬೇರೆ, ದಾಲ್ಚಿನ್ನಿ ಬೇರೆ. ಬಟ್ ಕನ್ನಡ ಬೈಬಲ್ ಅಲ್ಲಿ ಏನ್ ಮಾಡಿದವನೆ, ಲವಂಗ ಚಕ್ಕೆ ಫಸ್ಟ್ ಕೊಟ್ಟು ದಾಲ್ಚಿನ್ನಿ ಲಾಸ್ಟ್ ಕೊಟ್ಟಿದ್ದಾನೆ. ಇಂಗ್ಲಿಷ್ ಬೈಬಲ್ ಓದ್ರಿ ಅದಕ್ಕೋಸ್ಕರ. ಓಕೆ, ಈ ಒಂದು ಟ್ರಾನ್ಸ್ಲೇಷನ್ ಬಹಳ ರಾಂಗ್ ಮಾಡಿದ್ದಾರೆ. ಇದೊಂದು ಪ್ಯಾರ 5. ದೆನ್ ಏನು? ಆಲಿವ್ ಆಯಿಲ್. ಆಲಿವ್ ಆಯಿಲ್ ಮತ್ತೆ ರಕ್ತಬೋಳ ಇವು ನಮ್ಮ ದೇಶದಲ್ಲ, ಇವು ಅರೇಬಿಯನ್ ಕಂಟ್ರೀಸ್. ಓಕೆ, ಅದರಲ್ಲಿ ವಿಶೇಷವಾಗಿ ರಕ್ತಬೋಳ ಅರಬ್ ದೇಶದ್ದು, ಆಲಿವ್ ಆಯಿಲ್ ಇಸ್ರೇಲ್ ದೇಶದ್ದು. ಆದ್ರೆ ಉಳಿದಂತ 3 ಇಂಗ್ರೀಡಿಯೆಂಟ್ಸ್ ಇದೆ, ಅದು ಎಲ್ಲಿಂದ? ಭಾರತ ದೇಶದ್ದು. ಈ 3 ಟ್ರಾನ್ಸ್ಪೋರ್ಟ್ ಮಾಡ್ಬೇಕು, ಅವನು ತರಿಸ್ಬೇಕು. ಅಲ್ಲಿ ಸಿಗುದಿಲ್ಲ ಇವು. ಶ್ರೀಲಂಕಾ, ಇಂಡಿಯಾದಲ್ಲಿ ಮಾತ್ರ ಸಿಗ್ತಾವ ಇವು. ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗ್ಬೇಕದು, ರೆಡಿ ಆಗ್ಬೇಕಾದ್ರೆ. ಅವಾಗ ಫ್ಲೈಟ್ ಇಲ್ಲ, ಏನಿಲ್ಲ, ಹಡಗಿಲ್ಲ. ಓಕೆ, ತಿಳ್ಕೊಡ್ರಿ. ಆ ಒಂದು ಅಷ್ಟು ರೆಡಿ ಮಾಡ್ಬೇಕಂದ್ರೆ ಅವನು ಎಷ್ಟು ಪ್ರಯಾಸ ಪಟ್ಟಿರ್ಬೋದು. ಬಟ್ ಈಗ ಒಂದೊಂದನ್ನು ನಾವು ತಿಳ್ಕೊಳ್ಳೋಣ. ಹಾಗಾದ್ರೆ 5 ಇಂಗ್ರೀಡಿಯೆಂಟ್ಸ್ಗೆ 5 ಮೀನಿಂಗ್ಸ್ ಇದೆ. ಅವೆಲ್ಲವನ್ನು ಅರ್ಥ ಮಾಡಿಕೊಳ್ಳೋಣ. ಹಾಗಾದ್ರೆ ಅಭಿಷೇಕ ತೈಲಕ್ಕೆ ಎಷ್ಟು ಸಾಮಗ್ರಿಗಳಿರಬೇಕು? ಎಷ್ಟು ಹೇಳ್ರಿ? ಒಂದನೇದೇನು? ರಕ್ತಬೋಳ. 2ನೇದು ದಾಲ್ಚಿನ್ನಿ. 3 ಬಜೆ. 4 ಲವಂಗ ಚಕ್ಕೆ. 5 ಆಲಿವ್ ಆಯಿಲ್. ಅರ್ಥ ಆಯ್ತಾ? ಓಕೆ, ಈಗ ನೀವು ನೋಡೋಣ. ಹಾಗಾದ್ರೆ ಫಸ್ಟ್ ಏನು? ಕನ್ನಡದಲ್ಲಿ ಅಚ್ಚ ರಕ್ತಬೋಳ, ಇದಕ್ಕೆ ಇಂಗ್ಲಿಷಲ್ಲಿ ಮೇರ್ ಅಂತ ಕರೀತಾರೆ. ಏನು ಕರೀತಾರೆ? ಮೇರ್. ಇದು ಏನು ಅರ್ಥ ಮಾಡಿಕೊಡ್ರಿ. ಇದು ಒಂದು ಸುವಾಸನೆ ಉಳ್ಳಂತ ಒಂದು ವಸ್ತು. ಅದು ಹೆಂಗಿರ್ತದೆ? ಹಿಂಗಿರ್ತದೆ. ರಕ್ತಬೋಳ ಅಂದ್ರೆ ಇದು ಕಾಣ್ತದೆ ಇಲ್ಲಿ. ಅದರ ಟ್ರೀ ಹಿಂಗಿರ್ತದೆ. ಈ ಟ್ರೀಯಲ್ಲಿರುವಂತ ಈ ಒಂದು ಎಲ್ಲ ಬುಡದಲ್ಲಿ ಇದು ಅಂಟು ತರ ಬರ್ತಿರ್ತದೆ. ಈ ಗಿಡದಲ್ಲಿ ಇದನ್ನ ತೆಗಿತಾರೆ. ಗಿಡದ ಮೇಲೆ ಇರ್ತದೆ, ಮೇಲಿರಲ್ಲ, ಕೊಂಬೆಗೆ ಇರ್ತದೆ. ಅದು ಕೊಂಬೆಗೆ ಬರ್ತಿರ್ತದೆ, ರಬ್ಬರ್ ತರ. ಓಕೆ, ಇದು ರಕ್ತಬೋಳ. ಇದು ತುಂಬಾ ಸಾಫ್ಟ್ ಆಗಿರ್ತದೆ, ಅಂಟು ತರ ಇರ್ತದೆ. ಇಟ್ಸ್ ಲೈಕ್ ಅ ಗಮ್. ರಬ್ಬರ್ ಟ್ರೀ ನೋಡಿದಿರಲ್ಲ, ಸೇಮ್ ಕೈಂಡ್. ಬಟ್ ರಬ್ಬರು ಆಟೋಮೆಟಿಕ್ ಸೋರ್ತದೆ, ಇದು ಸೋರುವುದಿಲ್ಲ. ಇದನ್ನ ತೆಗಿತಾರೆ. ಇದನ್ನ ರಕ್ತಬೋಳ. ಸೊ ಈ ರಕ್ತಬೋಳ
ತಿಳ್ಕೊಡ್ರಿ, ಇದಕ್ಕೆ ಕಂಫೋರಿಯಾ ಟ್ರೀ ಅಂತ ಕರೀತಾರೆ. ಇದು ಕೇವಲ ಅರಬ್ ದೇಶದಲ್ಲಿ ಇರ್ತದೆ. ಕಂಫೋರಿಯಾ ಟ್ರೀ ಹೆಸರು. ಓಕೆ, ಸೊ ಮೇರ್ ಈಸ್ ದ ಫ್ರೆಗ್ರೆನ್ಸ್ ದಟ್ ಕಮ್ಸ್ ಫ್ರಮ್ ದ ಟ್ರಂಕ್. ಟ್ರಂಕ್ ಅಂತ ಹೇಳಿದ್ರೆ ಏನು ಬಂಡೆ ಇರ್ತದೆ, ಏನು ಅದಕ್ಕೇನಂತಾರೆ, ಪೂರಾ ಸ್ಟೆಮ್ ಇರ್ತದಲ್ಲ, ಆ ಒಂದು ಸ್ಟೆಮ್ಮಿಗೆ ಎಲ್ಲ ಗಂಟು ಇದ್ದಲ್ಲೆಲ್ಲ ಅದು ಬರ್ತಿರ್ತದೆ. ಅದು ಸ್ಮೆಲ್ ಇರ್ತದೆ, ತುಂಬಾ ಸುಗಂಧ ಸುವಾಸನೆ ಉಳ್ಳಂಥದ್ದು. ಇದನ್ನ ಪರ್ಫ್ಯೂಮ್ಗೋಸ್ಕರ ಯೂಸ್ ಮಾಡ್ತಾರೆ. ಅತ್ತರ್, ಅರಬ್ ಕಂಟ್ರಿಯಲ್ಲಿ ಅತ್ತರ್ ಯಾಕೆ ಫೇಮಸ್ ಅಂದ್ರೆ ಬಿಕಾಸ್ ಆಫ್ ದಿಸ್ ಮೇರ್ ಟ್ರೀ. ಅಚ್ಚ ರಕ್ತಬೋಳ ಹೆಚ್ಚಾಗಿ ದುಬೈ ನೋಡ್ರಿ, ನೀವು UAE ಕಂಟ್ರಿಗಳಲ್ಲಿ, ಅರಬ್ ದೇಶದಲ್ಲಿ ತುಂಬಾ ಯೂಸ್ ಮಾಡ್ತಾರೆ, ಮುಸ್ಲಿಂ ರಾಷ್ಟ್ರಗಳಲ್ಲಿ. ಕಾರಣ ಅದ್ರ ಸ್ಮೆಲ್, ಅಷ್ಟು ಸುಗಂಧ ವಾಸನೆ ಇರ್ತದೆ. ಯಾವುದಂದ್ರೆ ರಕ್ತಬೋಳ. ನಾವು ರಕ್ತಬೋಳ ಅನ್ನುವಾಗ ರಕ್ತ ಅಂತ ನೋಡ್ತೀವಿ, ಅಲ್ಲ, ಅದರ ಹೆಸರು. ಓಕೆ, ಇದು ಯಾವುದಕ್ಕೆ ಸಿಂಬೋಲ್ ಆಗಿದೆ? ಬಿಕಾಸ್ ಆಫ್ ಇಟ್ಸ್ ಸಾಫ್ಟ್ನೆಸ್ ಅಂಡ್ ಸಬ್ಮಿಷನ್. ಇದಕ್ಕೋಸ್ಕರ ನಾವು ಕರಿತೇವೆ ಮೇರ್ ಈಸ್ ದ ಪಿಕ್ಚರ್ ಆಫ್ ಮೀಕ್ನೆಸ್ ಅಂಡ್ ಸಬ್ಮಿಷನ್. ಅಂದ್ರೆ ಏನ್ ಗೊತ್ತಾ? ಮೀಕ್ನೆಸ್ ಅಂತ ಹೇಳಿದ್ರೆ ಸಾಫ್ಟ್, ಸಾತ್ವಿಕ. ಹೇಳ್ರಿ, ಎಲ್ರಿಡ್ರೇನು? ರಕ್ತಬೋಳ ಅಂದ್ರೆ ಸಾತ್ವಿಕತ್ವಕ್ಕೆ ಒಂದು ಗುರುತಾಗಿದೆ. ಅರ್ಥ ಏನು? ಅಭಿಷೇಕ ನಿನ್ನ ಮೇಲೆ ಬರಬೇಕಾದ್ರೆ ನಿನ್ನಲ್ಲಿ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನಿರ್ಬೇಕು ಗೊತ್ತಾ? ಸಾತ್ವಿಕತೆ, ಮೃದು ಸ್ವಭಾವ. ಅನಾಯಿಂಟಿಂಗ್ ಈಸ್ ನಾಟ್ ಫಾರ್ ಹಾರ್ಡನ್ಡ್ ಪೀಪಲ್, ಇಟ್ ಈಸ್ ಫಾರ್ ಸಾಫ್ಟ್ ಪೀಪಲ್, ಸಾಫ್ಟ್ ನೇಚರ್. ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ಸಾತ್ವಿಕ. ಹೇಳ್ತಾರ, ಐ ಆಮ್ ದ ಮೀಕ್, ನಾನು ಸಾತ್ವಿಕನು, ನನ್ನನ್ನು ಹಿಂಬಾಲಿಸ್ರಿ, ನನ್ನಲ್ಲಿ ಇದ್ದುಕೊಂಡು ಕಲ್ತ್ಕೊಳ್ರಿ, ಯಾಕಂದ್ರೆ ನಾನು ಸಾತ್ವಿಕನಾಗಿದ್ದೇನೆ. ಇಟ್ ಮೀನ್ಸ್ ವಾಟ್? ದೇವರು ಅಭಿಷೇಕಿಸುವಂತ ವ್ಯಕ್ತಿ ಫಸ್ಟ್ ಹೆಂಗಿರ್ಬೇಕು? ಸಾತ್ವಿಕ ಗುಣವುಳ್ಳವನಾಗಿರ್ಬೇಕು. ತನ್ನನ್ನು ತಾನು ಸರೆಂಡರ್ ಮಾಡುವಂತ ವ್ಯಕ್ತಿ ಆಗಿರ್ಬೇಕು, ಸಬ್ಮಿಟ್ ಮಾಡ. ಮೃದು ಸ್ವಭಾವ ಅಂದ್ರೆ ಏನ್ ಗೊತ್ತಾ? ಇಗೋ ಸ್ವಾಮಿ, ನಾನಿದ್ದೇನೆ. ಯಾರು ತನ್ನನ್ನು ತಾನು ದೇವರಿಗೆ ಒಪ್ಪಿಸಿ ಕೊಡ್ತಾನೋ ಅವನಿಗೆ ನಾವು ಕರಿತೇವೆ ಏನಂತ? ಓಕೆ, ನಾವೊಂದು ಬೈಬಲ್ ಓದೋಣ. ಮೋಶೆ ಬಗ್ಗೆ ನಾ ಇಲ್ಲಿ ಓದ್ಲಿಕ್ಕೆ ಇಷ್ಟಪಡ್ತೇನೆ. ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯ 3ನೇ ವಚನ ಓದೋಣ. ಹಲೋ, ಬೈಬಲ್ ಹೇಳ್ತದೆ ಮೋಸಸ್ ವಾಸ್ ದಿ ಮೇಕೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್. ನಂಬ್ತೀರಾ? ಮೋಶೆ ಇಡೀ ಭೂಲೋಕದಲ್ಲಿ ಎಲ್ಲರಿಗಿಂತ ಏನಾಗಿದ್ದಾನಂತೆ? ಬಹು ಸಾತ್ವಿಕ ಮನುಷ್ಯ. ಹೇಗೆ ಹೇಳ್ತೀರಿ? ಸಾತ್ವಿಕ ಅಂದ್ರೆ ತಾಳ್ಮೆ ಅಲ್ಲ, ಸಾಫ್ಟ್ನೆಸ್, ಮೃದು ಸ್ವಭಾವ. ಮೃದು ಸ್ವಭಾವ ಅಂದ್ರೆ ಏನ್ ಗೊತ್ತಾ? ಆಕ್ಚುಲಿ ಹೇಳ್ಬೇಕಂದ್ರೆ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವಂತ ಸ್ವಭಾವ. ದೇವರ ಉದ್ದೇಶಕ್ಕಾಗಿ ಏನ್ ಮಾಡ್ಲಿಕ್ಕೂ ರೆಡಿ ಇರುವಂತವನು, ಒಪ್ಪಿಸಿಕೊಡುವಂತ ವ್ಯಕ್ತಿ. ದಟ್ ಈಸ್ ಕಾಲ್ಡ್ ಮೀಕೆಸ್ಟ್ ಪರ್ಸನ್. ತಿಳ್ಕೊಡ್ರಿ, ಮೋಶೆ 120 ಇಯರ್ಸ್ ಬದುಕಿದ. ಆ 120 ಇಯರ್ಸ್ ಅಲ್ಲಿ 80 ಇಯರ್ಸ್, 80 ವರ್ಷ ಸಂಪೂರ್ಣವಾಗಿ ದೇವರಿಗಾಗಿ ಜೀವಿಸಿದ. ಇಟ್ ಮೀನ್ಸ್, ಇನ್ನೊಂದು ಹೇಳ್ಬೋದು ಅಂದ್ರೆ ಒಂದು ವನವಾಸದ ಜೀವಿತ 80 ವರ್ಷ. ಹಿ ಸಬ್ಮಿಟೆಡ್ ಹಿಸ್ ಲೈಫ್ ಫಾರ್ ಗಾಡ್. ತನ್ನ ಜೀವಿತವನ್ನೇ ದೇವರಿಗಾಗಿ ಸಮರ್ಪಿಸಿದ. 80 ಇಯರ್ಸ್, 40 ಇಯರ್ಸ್ ಅರಣ್ಯದಲ್ಲಿ ತೆಗೆದ, ಇನ್ 40 ಇಯರ್ಸ್ ಗುಲಾಮನಾಗಿ ಅವಕ್ಕೆ ಮಾವನ ಮನೆಯಲ್ಲಿ ತೆಗೆದ, ಇನ್ನು 40 ಇಯರ್ಸ್ ಪ್ರಾರಂಭದ 40 ವರ್ಷ ಅರಮನೆ ಜೀವಿತ. ಬಟ್ ಅದನ್ನ ತ್ಯಾಗ ಮಾಡ್ದ. ಅರ್ಥ ಆಗ್ತದೆ ನಾನು ಹೇಳಿದ್ ನಿಮಗೆ? ನಾವು ಎಲ್ಲಿ ತನಕ ಆ ಮೃದು ಸ್ವಭಾವಗಳು ಅಂದ್ರೆ ದೇವರ ಚಿತ್ತಕ್ಕೆ ಹೋಗಿ ಒಪ್ಪಿಸಿಕೊಡುವಂತ ಡೆಡಿಕೇಶನ್ ಲೈಫ್ ನಮಗೆ ಸಿಗುವುದಿಲ್ಲ, ಅಂತವರಿಗೆ ಅನಾಯಿಂಟಿಂಗ್ ತುಂಬಾ ದೂರ ಇರ್ತದೆ. ನೀವು ಹೇಳ್ಬೋದು, ಅಭಿಷೇಕ ಎದಕ್ಕೆ? ಅನಾಯಿಂಟಿಂಗ್ ಈಸ್ ನಾಟ್ ಫಾರ್ ಯುವರ್ ಬೆನಿಫಿಟ್, ಯುವರ್ ಅನಾಯಿಂಟಿಂಗ್ ಈಸ್ ಫಾರ್ ಅದರ್ಸ್ ಬೆನಿಫಿಟ್. ಗೊತ್ತಾ ನಿಮಗೆ? ಈಗ ನನ್ನಲ್ಲಿ ಒಂದು ಅಭಿಷೇಕ ದೇವರು ಕೊಡ್ತಾ ಇದ್ರೆ ನನ್ನ ಸ್ವಂತ ಲಾಭಕ್ಕಾಗಿ, ಹಣ ಮಾಡೋದಕ್ಕಾಗಿ ಅಲ್ಲ. ಇಟ್ ಈಸ್ ಫಾರ್ ಅದರ್ ಬೆನಿಫಿಟ್, ಇತರಿಗಾಗಿ ಕೊಡುವಂಥದ್ದು ಅಭಿಷೇಕ ಅದು. ಈಗ ನನಗೆ ಪ್ರಸಂಗಿಸುವಂತ ಅಭಿಷೇಕ ಅದು ನನಗೋಸ್ಕರನಾ? ಈಗ ನನಗೊಬ್ಬ ಹೀಲಿಂಗ್ ಮಾಡುವಂತ ಅಭಿಷೇಕ ಕೊಡ್ತಾರೆ ದೇವ್ರು ಯಾರಿಗಾದ್ರು, ಅದು ನಿನಗೋಸ್ಕರನಾ?
ಸ್ಮಿತ್ ವಿಗಲ್ಸ್ವರ್ತ್ ಬಗ್ಗೆ ಗೊತ್ತಾ ನಿಮಗೆ? ಸ್ಮಿತ್ ವಿಗಲ್ಸ್ವರ್ತ್ ಕೇಳಿದಿರ? ಸೊ ಅವರು ಕೈ ಇಡುವಾಗಲೇ ರೋಗಿ ಗುಣ ಆಗ್ತಿತ್ತು, ಜಸ್ಟ್ ಕೈ ಇಡುವಾಗ. ಆದರೆ ಅವರಿಗೆ ಸ್ವಂತವಾಗಿ ಕಿಡ್ನಿ ಸ್ಟೋನ್ ರೋಗ ಇತ್ತು. ಅವರು ಯೂರಿನ್ ಪಾಸ್ ಮಾಡುವಾಗ ಬರೀ ಬ್ಲಡ್ ಬರ್ತಿತ್ತು, ಅಷ್ಟು ವಿಪರೀತವಾದ ನೋವಿನಿಂದ ಬಳಲ್ತಾ ಇದ್ರು. ಒಂದು ದಿನ ಪ್ರಸಂಗಿಸ್ಲಿಕ್ಕೆ ಹೋಗ್ತಿದ್ದಾರೆ, ಸಾವಿರಾರು ಜನ ಇದ್ದಾರೆ. ಸ್ಟೇಜ್ ಹತ್ತುವಾಗಲೇ ಹೊಟ್ಟೆ ನೋವು ಪ್ರಾರಂಭ ಆಯ್ತು, ಭಯಂಕರವಾದಂಥ ಕಿಡ್ನಿ ಸ್ಟೋನ್ ಪೈನ್. ದೇವರೇ, ಅಯ್ಯೋ ದೇವರೇ, ನಾನೀಗ ಇತರಿಗಾಗಿ ಅಂದ್ರೆ ಏನಿದು? ಇಟ್ಸ್ ಅ ಸೈಟ್ ಅಂಡ್ ಪ್ಲಾನ್. ನಿನಗೆ ಆರಾಮಿಲ್ಲ, ನೀನು ಇನ್ನೊಬ್ಬರಿಗೇನು ಆರಾಮ್ ಮಾಡಿಸ್ತೀಯ? ಬಟ್ ಇವ್ರ ಮೇಲೆ ಯಾವ ಅನಾಯಿಂಟಿಂಗ್ ಇದೆ? ಹೀಲಿಂಗ್ ಅನಾಯಿಂಟಿಂಗ್. ಇನ್ನೊಬ್ಬರ ಮೇಲೆ ಕೈ ಇಡುವಾಗ ಅವನಿಗೆ ರೋಗ ಗುಣ ಆಗ್ತದೆ, ಬಟ್ ಅದೇ ಅನಾಯಿಂಟಿಂಗ್ ಅವರಿಗಿಲ್ಲ, ಅವರ ಗುಣವಾಗುವುದಕ್ಕಿಲ್ಲ. ಇವರು ಸ್ವಸ್ಥತೆ ಆಗ್ಬೇಕಂದ್ರೆ ದೇವರಿಗೆ ಹೋಗ್ಬೇಕು. ಅಂಡರ್ಸ್ಟುಡ್? ಪೌಲನು ಕೈ ಇಡುವಾಗ ರೋಗಿಗಳಿಗೆ ಗುಣ ಆಯ್ತಾ? ಆದ್ರೆ ಪೌಲನಿಗೆ ರೋಗ ಇತ್ತು. ದಿನ ಹೋಗಿ ದೇವ್ರ ಮುಂದೆ ಕೇಳ್ತಾ ಇದ್ದ, ದೇವರು ಇದೊಂದು ರೋಗ ತೆಗೆದ್ಬಿಡು, ನಿನಗೆ ರೋಗ ತೆಗಿಯಂಗಿಲ್ಲ, ನನ್ನ ಕೃಪೆ ನಿನಗೆ ಸಾಕು. ಹಲೋ, ಬಹಳ ಜನ ಏನ್ ಮಾಡ್ತಾರೆ ಗೊತ್ತಾ? ದೇವ ಸೇವಕರಿಗೆ ರೋಗಣ ಏನು? ದೇವ ಸೇವಕರಿಗೆ ರೋಗ, ನಿಮಗೆ ರೋಗ ಆದ್ರೆ ನಮ್ದೇನ್ ಗತಿ ಅಂತ ಈ ತರ ಹಲೋ, ಅರ್ಥ ಮಾಡ್ಕೊಳ್ರಿ. ದೇವ ಸೇವಕರಿಗೆ ಅನಾಯಿಂಟಿಂಗ್ ಇರೋದು ಅವರಿಗೋಸ್ಕರ ಅಲ್ಲ, ದಟ್ ಈಸ್ ಫಾರ್ ಅದರ್ಸ್. ನಿನಗೆ ಇನ್ನೊಬ್ಬರಿಗಾಗಿ ಜೀವಿಸ್ಲಿಕ್ಕೆ ಮನಸ್ಸಿದ್ದರೆ ನಿನಗೆ ಆದ ಅಭಿಷೇಕ ಸಿಗ್ತದೆ. ಇಲ್ಲ ಪಾಸ್ಟ್ರೆ, ನಾನು ಸಾಯೋ ತನಕ ನಾನು ನನ್ನ ಕುಟುಂಬಕ್ಕಾಗಿ ಜೀವಿಸ್ತಂದ್ರೆ ನಿನಗೆ ಅಭಿಷೇಕ ಅಲ್ಲ. ನೀನು ಅದ್ರ ಬಗ್ಗೆ ಕೇಳಿಕೂ ಹೋಗ್ಬೇಡ. ದೇವರು ಅಭಿಷೇಕ ಕೊಡುವಂಥದ್ದು ಸಾತ್ವಿಕ ಮನುಷ್ಯನಿಗಾಗಿ, ಸ್ಯಾಕ್ರಿಫಿಷಿಯಲ್ ಮನೋಭಾವನೆ ಇರುವಂತ ವ್ಯಕ್ತಿಗಾಗಿ. ಕಠಿಣ ಹೃದಯ ಅನ್ನೋರು ಏನ್ ಗೊತ್ತಾ? ಸ್ವಾರ್ಥ ಚಿಂತಕರು. ಹಾರ್ಡ್ ಅಂಡ್ ಹಾರ್ಟ್ ಮೀನ್ಸ್ ಏನ್ ಗೊತ್ತಾ? ತಮ್ಮ ಬಗ್ಗೆ ಚಿಂತಿಸುವವರು. ಅವ್ರ ಹೃದಯದಲ್ಲಿ ಇನ್ನೊಬ್ಬರಿಗೆ ಸ್ಥಳ ಇಲ್ಲ. ಬಟ್ ಮೋಶೆ, ಅವನು ಗೊತ್ತಾಯ್ತು, ನಾನು ನನಗಾಗಿ ಜೀವಿಸಕ್ಕಾಗಿ ದೇವರು ನನ್ನ ಕರೆದಿಲ್ಲ. ಯಾವಾಗ ದೇವರು ಅವನನ್ನ ಉರಿಯುವಂತ ಪೊದೆ ಒಳಗಡೆ ಕಾಣಿಸಿಕೊಂಡ್ರು, ಅವತ್ತೇ ಅವನ ಲೈಫ್ ಚೇಂಜ್. ಆದ್ರೆ ದೇವರು ಅವನನ್ನ ಯಾಕೆ ಅಲ್ಲಿ ಗುಲಾಮನಾಗಿಟ್ರು? ದೇವರು ಅವನನ್ನ ಸಾತ್ವಿಕನಾಗಿ ಮಾಡಬೇಕಾಗಿತ್ತು, ತನ್ನ ಸೇವೆಗಾಗಿ ಸಿದ್ಧ ಮಾಡಬೇಕಾಗಿತ್ತು. ಬಟ್ ಯಾವಾಗ ಅವನು ರೆಡಿ ಆದ, 40 ವರ್ಷ ಅರಣ್ಯದಲ್ಲಿ ಜನರನ್ನು ನಡೆಸುವಂಥದ್ದು ಸುಮ್ಮನೆ ಈ ಸೇವೆ ಸಿಗಲ್ರಿ. ಜನರನ್ನು ನಡೆಸ್ಕೊಂಡು ಹೋಗುವಂತ ಸೇವೆಗೆ ಬಹಳ ಸಾತ್ವಿಕ ಗುಣ ಬೇಕು ಅಂತ ನಿಮಗೆ. ಒಂದು ಚರ್ಚ್ ನಡೆಸಬೇಕಂದ್ರೆ ಯು ನೀಡ್ ದ ಮೀಕ್ನೆಸ್. ಸುಮ್ಮನೆ ಸಭೆ ನಡೆಸಕ್ ಬರಲ್ಲ, ಸುಮ್ಮನೆ ಜನರನ್ನ ಕರ್ಕೊಂಡು ಹೋಗಕ್ಕಾಗಲ್ಲ. ಯಾಕೆ? ಒಬ್ಬರು ಒಂದ್ ರೀತಿ ಇರುವುದಿಲ್ರಿ, 100 ಜನ 100 ಆಲೋಚನೆ ಉಳ್ಳವರಾಗಿರ್ತಾರೆ. ಆದ್ರೆ ದೇವ್ರ ವಾಕ್ಯ ಏನ್ ಹೇಳ್ತೀವಿ ಗೊತ್ತಾ? ಎಲ್ಲರನ್ನು ಬಲ್ಲಾತನ ಒಳ್ಳೆ ಕುರುಬನ್. ಪ್ರೋಬ್ಸ್ ಜ್ಞಾನೋಕ್ತಿ ಪುಸ್ತಕ 23ನೇ ಅಧ್ಯಾಯದಲ್ಲಿ ಬರೆದಿದೆ, ನಿನ್ನ ಮಂದೆಯನ್ನ ನೀನು ಗಮನಿಸು. ಮಂದೆ ಬಗ್ಗೆ ತಿಳುವಳಿಕೆ ಇರೋನು ಮಾತ್ರ ಕುರುಬನಾಗ್ತಾನೆ, ಅವನು ಸಾತ್ವಿಕನಾಗಿರ್ಬೇಕು. ಮೋಶೆ ತಿಳ್ಕೊಡಿ, 4 ಲಕ್ಷ ಜನರನ್ನ 40 ವರ್ಷ ನಡೆಸ್ಕೊಂಡು ಹೋಗುದು ಸಾಮಾನ್ಯವಾದ ಅಲ್ರಿ. ಆದ್ರೆ ಅವನು ಯಾರಿಗೆ ವಿರೋಧವಾಗಿ ಬಾಯಿ ಎತ್ತಲಿಲ್ಲ, ಯಾರಿಗೆ ಹೊಡಿಲಿಲ್ಲ, ಯಾರಿಗೆ ಬೈಲಿಲ್ಲ. ಆತನು ದೇವರ ಕಡೆ ಹೋಗಿ ಅಳ್ತಿದ್ದ, ದೇವರೇ ಈ ಜನರನ್ನ ನಡೆಸ್ಕೊಂಡು ಹೋಗುದು ಬಹಳ ಕಷ್ಟ. ದೇವರು ಸಹಾಯ ಮಾಡ್ತಿದ್ರು. ದಟ್ ಈಸ್ ಕಾಲ್ಡ್, ದಿಸ್ ಈಸ್ ದ ಮೀಕ್ನೆಸ್. ಅರ್ಥ ಆಯ್ತಾ? ಅಭಿಷೇಕ, ದ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಅಚ್ಚ ರಕ್ತ ಬೋಳ. ಅಂದ್ರೆ ಏನದು? ಸಾತ್ವಿಕ, ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವಂತ ಹೃದಯ, ದೇವರಿಗಾಗಿ ಜೀವಿಸುವಂತ ಬಯಕೆ, ಇತರರಿಗಾಗಿ ಜೀವಿಸುವಂತ ಮನಸ್ಸುಳ್ಳವಂತವನು ಸಾತ್ವಿಕನಾಗಿದೆ. ಅದಕ್ಕೆ ಎಷ್ಟು ಮಾಡ್ತಾರೆ? ನನ್ನಲ್ಲಿ ಇದ್ಕೊಂಡು ಕಲ್ತ್ಕೊಳ್ರಿ, ನಾನು ನನಗಾಗಿ ಜೀವಿಸಕ್ಕೆ ಬಂದಿಲ್ಲ. ನಂದು ಸೀಟು ದೊಡ್ಡದಿದೆ, ಆದ್ರೆ ಆ ಸೀಟನ್ನು ತ್ಯಾಗ ಮಾಡಿ ಬಂದಿದ್ದೇನೆ. ಯಾರಿಗಾಗಿ? ನಿಮಗಾಗಿ. ದಟ್ ಈಸ್ ದ ಮೀಕ್ನೆಸ್. ಅದಕ್ಕೆ ಹೇಳ್ತಾರೆ ಸಾತ್ವಿಕತ್ವ. ಇವತ್ತು ನಮ್ಮಲ್ಲದಿಲ್ಲ. ಅಭಿಷೇಕ ಬೇಕಂದ್ರೆ ಫಸ್ಟ್ ದ ಕ್ಯಾರೆಕ್ಟರ್ ಯು ಮಸ್ಟ್ ಹ್ಯಾವ್, ದಟ್ ಈಸ್ ಕಾಲ್ಡ್ ಮೀಕ್ನೆಸ್. ನಿನ್ನಲ್ಲಿ ಸಾತ್ವಿಕ ಗುಣ ಇರುವುದಾದ್ರೆ ನೀನು ಅಭಿಷೇಕವನ್ನು ಕೇಳಕ್ಕೂ ದೇವರು ಕೊಡ್ತಾರೆ. ಸುಮ್ಮನೆ ಅಭಿಷೇಕ ಅಂದ್ರೆ ನೋ, ಅದು ನಿನಗೋಸ್ಕರ ಅಲ್ಲ, ನಿನಗೋಸ್ಕರ ಅಲ್ಲ, ಇತರಿಗೋಸ್ಕರ. ಅಂಡರ್ಸ್ಟುಡ್? ದೆನ್ ಸೆಕೆಂಡ್ ಯಾವುದು? ಸಿನಮನ್ ಅಂತ ಹೇಳಿದ್ರೆ ಸುವಾಸನೆ ಉಳ್ಳ ದಾಲ್ಚಿನ್ನಿ.
ಇಲ್ಲಿ ಕಾಣ್ತದಲ್ಲ, ಹೌದಾ? ಅದ್ರ ಟ್ರೀ ಇಲ್ಲಿದೆ ನೋಡಿ. ಓಕೆ, ಇದೇನು ಗೊತ್ತಾ? ಇಟ್ ಕಮ್ಸ್ ಫ್ರಮ್ ಅ ಟ್ರೀ ದಟ್ ಗ್ರೋಸ್ 30 to 40 feet. 30 to 40 ಫೀಟ್ ಮಾತ್ರ ಎತ್ತರ ಹೋಗುವಂತ ಒಂದು ಗಿಡದಿಂದ ಇದೊಂದು ದಾಲ್ಚಿನ್ನಿ ಬರ್ತದೆ. ಬಟ್ ಇನ್ನೊಂದಂದ್ರೆ ಈ ಗಿಡದ ಶ್ರೇಷ್ಠತೆ ಏನಂದ್ರೆ ಇದು ಸ್ಟ್ರೇಟ್ ಆಗಿರ್ತದೆ, ಅಂಕು ಡಂಕು ಕರುವು ಇರುವರಲ್ಲ. ಅರ್ಥ ಆಯ್ತಾ? ಮ್ಯಾಂಗೋ ಟ್ರೀ ನೋಡಿದ್ರೆ ಹಿಂಗೋಗಿ ಹಿಂಗೋಗಿ ಎಲ್ಲೆಲ್ಲೋ ಬರ್ತದೆ ಆ ತರ. ಬಟ್ ಸಿನಮನ್ ಟ್ರೀ ಮಾತ್ರ ಇಟ್ ಗ್ರೋಸ್ ಸ್ಟ್ರೈಟ್. ಇದಕ್ಕೊಂದು ಮೀನಿಂಗ್ ಇದೆ. ದಟ್ ಈಸ್ ಕಾಲ್ಡ್, ಇಟ್ ಇಸ್ ಅ ಪಿಕ್ಚರ್ ಆಫ್ ಅಪ್ರೈಟ್ನೆಸ್. ಅಂದ್ರೆ ಸಿನಮನ್ ಅಂದ್ರೆ ಸರಿಯಾಗಿ ನಿಂತುಕೊಳ್ಳುವಂಥದ್ದು. ಹೇಳ್ರಿ, ಎಲ್ರು ಹೇಳ್ರಿ, ನೇರವಾಗಿ ನಿಂತುಕೊಳ್ಳುವಂಥದ್ದು. ಅರ್ಥ ಏನು? ರೈಟ್ ಸ್ಟ್ಯಾಂಡಿಂಗ್ ವಿತ್ ಗಾಡ್, ದೇವರ ಜೊತೆಗೆ ಸರಿಯಾಗಿ ನಿಂತುಕೊಳ್ಳೋದು. ಅರ್ಥ, ಸ್ಟ್ಯಾಂಡ್ ಫಾರ್ ದ ಟ್ರೂತ್, ಸ್ಟ್ಯಾಂಡ್ ಫಾರ್ ದ ರೈಚಿಯಸ್ನೆಸ್. ಸತ್ಯಕ್ಕಾಗಿ ನಿಂತುಕೊಳ್ಳೋದು, ನೀತಿಗಾಗಿ ಜೀವಿಸುವಂಥದ್ದು. ಇದು ದ ಸಿನಮನ್. ಇದರ ಅರ್ಥ ಏನು? ನಿನಗೆ ಅಭಿಷೇಕ ಬೇಕಂದ್ರೆ ದೇವರಿಗೆ ಕೇಳ್ತಾರೆ, ನೀ ನನಗಾಗಿ ನಿಂತ್ಕೊಳ್ತೀಯಾ? ಸತ್ಯಕ್ಕಾಗಿ ನಿಲ್ತೀಯಾ? ಸಮಸ್ಯೆಗಳು ಬರುವಾಗ ಓಡೋಗ್ತೀಯಾ? ಹಲೋ, ಇಲ್ಲೇ ಇದ್ದೀರಾ? ಒಳಗೆ ಹೋಗ್ತಾ ಇದೀಯಾ? ಒಳಗೆ ಹೋಗ್ತಾ ಇರೋದ್ರೆ ಪ್ರೇಯರ್ ಮಾಡ್ರಿ, ದೇವರೇ ಒಳ್ಳೆ ಸಂದೇಶ ನಾನು ಒಳಗಡೆ ಹೋಗಿ ಮಾಡು. ನಿಮಗಿದು ಅವಶ್ಯಕತೆ ಇದೀರಿ, ಎಲ್ರಿಗೂ ಬೇಕಾಗಿದ್ದಿದ್ದು. ನಿನಗೆ ಅಭಿಷೇಕ ಬೇಕಂದ್ರೆ ನಿನ್ನ ಸತ್ಯಕ್ಕಾಗಿ ನಿಲ್ಲುವಂತ ವ್ಯಕ್ತಿ ಆಗು, ದೇವರಿಗಾಗಿ ಜೀವಿಸ್ಲಿಕ್ಕೆ ರೆಡಿ ಆಗು. ಸಮಸ್ಯೆಗಳು ಬರುವಾಗ ಬಿದ್ದೋಗೋಣಲ್ಲ, ಓಡಿ ಹೋಗೋಣಲ್ಲ. ಸ್ಟ್ಯಾಂಡ್ ಫಾರ್ ದ ಟ್ರೂತ್, ಸತ್ಯಕ್ಕಾಗಿ ನಿಲ್ಲುವಂಥದ್ದು. ಎಷ್ಟೇ ಕಷ್ಟ ಬರಲಿ, ಹೋರಾಟಗಳು ಬರಲಿ, ನಾನು ದೇವರಿಗಾಗಿ ನಿಲ್ತೇನೆ, ದೇವರಿಗಾಗಿ ಜೀವಿಸ್ತೇನೆ. ಕಷ್ಟಗಳು ಬರುವಾಗ ದೇವರನ್ನು ದೂಷಿಸುವನಲ್ಲ, ಸಮಸ್ಯೆಗಳು ಬರುವಾಗ ಸಭೆಯನ್ನು ಬಿಡೋನಲ್ಲ. ಇವತ್ತು ಏನಾದರೂ ಸ್ವಲ್ಪ ಸಮಸ್ಯೆ ಬಂದರೆ ಸಭೆಯನ್ನ ಬಿಟ್ಟು ಓಡೋಗ್ತಾರೆ. ನೋ, ವಿ ಹ್ಯಾವ್ ಟು ಸ್ಟ್ಯಾಂಡ್ ವಿತ್ ಗಾಡ್. ದೇವರಿಗಾಗಿ ನೀನು ಸರಿಯಾಗಿ ನಿಂತುಕೊಳ್ಳುವುದಾದರೆ ಮಾತ್ರ. ಓಕೆ, ಎಫೆಸಿಯನ್ಸ್ ಚಾಪ್ಟರ್ 4 ಅಲ್ಲಿ ಬಹಳಷ್ಟು ಸಾರಿ ನಾವು ನೋಡ್ತೇವೆ, 4-5 ಸಾರಿ ನಿಂತುಕೋ 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 ಅನ್ನುವಂಥ ಪದಗಳು ಬರ್ತದೆ. ಸತ್ಯಕ್ಕಾಗಿ ನಿಂತುಕೋ, ನೀತಿಗಾಗಿ ನಿಂತುಕೋ, ದೇವರ ವಾಕ್ಯದಲ್ಲಿ ನೆಲೆಗೊಂಡು ನಿಂತುಕೋ. ಅರ್ಥ ಏನು? ದೇವರು ತನಗಾಗಿ ನಿಂತುಕೊಳ್ಳೋರಿಗಾಗಿ ದೇವರು ಅಭಿಷೇಕಿಸ್ತಾನೆ. ತಿಳ್ಕೊಡ್ರಿ, ದೇವರು ಎಲಿಯನನ್ನ ಕರೆದು ಅಭಿಷೇಕಿಸಿದ. ಎದಕ್ಕಾಗಿ ಅಭಿಷೇಕಿಸಿದ? ಅವನು ಹೋಗಿ ನಿಂತುಕೊಳ್ಬೇಕು. ಯಾರ ಮುಂದೆ? ರಾಜನ ಮುಂದೆ, ಅರಸನ ಮುಂದೆ ನಿಂತುಕೊಳ್ಳುವುದಕ್ಕಾಗಿ ಎಲಿಯನ್ನ ಅಭಿಷೇಕಿಸಿದ್ರು. ಏನಿಲ್ಲ, ನೀನು ಹೋಗು, ನಾನು ಹೇಳುವಂತ ಮಾತನ್ನು ಹೇಳು ಅಷ್ಟೇ. ಇವತ್ತು ದೇವರು ನಿನ್ನ ಅಭಿಷೇಕಿಸಕ್ಕೆ ರೆಡಿ ಇದ್ದಾರೆ. ಹಲೋ, ಇಲ್ಲಿದ್ದೀರಾ? ಪಕ್ಕದವ್ರಿಗೆ ಹೇಳ್ರಿ, ಅಭಿಷೇಕ ಬೇಕಾ ಕೇಳ್ರಿ. ಬೇಕಾ? ಏನಂತ ಉತ್ತರ ಕೊಟ್ರು? ಸೆಕೆಂಡ್ ಪ್ರಶ್ನೆ ಕೇಳ, ಹಾಗಾದ್ರೆ ದೇವರಿಗಾಗಿ ನಿಲ್ತೀಯಾ? ಇವತ್ತು ದೇವರು ನಿನಗೆ ಅಭಿಷೇಕ ಕೊಟ್ಟು ಹೇಳ್ಬೋದು. ಏನಂತ? ಅಂಕೋಲದ ತಹಸೀಲ್ದಾರ್ಗೆ ಹೋಗಿ ಸುವಾರ್ಥ ಸಾರ ಅಂತ. ಅವ್ರ ಮುಂದೆ ಹೋಗಿ ನಿಂತ್ಕೋತೀರಾ? ಅಯ್ಯೋ ಪಾಸ್ಟ್ರೆ, ನಿಮ್ ಸವಾಸನು ಬೇಡ, ಚರ್ಚು ಬೇಡ, ಹೋಗ್ರಿ. ದೇವರಿಗಾಗಿ ನಿಂತುಕೊಳ್ಳುವಂತ ಧೈರ್ಯ ನಿನಗಿದ್ರೆ ನಿನಗೆ ದೇವರ ಅಭಿಷೇಕ ಕೊಡಕ್ಕೆ ರೆಡಿ ಇದ್ದಾನೆ. ಹೇಡಿಗಳಿಗೆ ಅಭಿಷೇಕ ಇಲ್ಲ ರೀ, ಅರ್ಥ ಮಾಡ್ಕೋತೀರಿ? ಭಯ ಪಡೋರಿಗೆ ಅಭಿಷೇಕ ಇಲ್ಲ, ದೇವರಿಗಾಗಿ ಜೀವಿಸೋರಿಗೆ ಅಭಿಷೇಕ. ಮೋಶೆಗೆ ಹೇಳಿದ್ರು, ಫರೋಹನ ಮುಂದೆ ಹೋಗಿ ನಿಂತುಕೋ. ಎಲಿಯನಿಗೆ ಹೇಳಿದ್ರು, ಈ ಅರಸನ ಮುಂದೆ ನಿಂತು. ಏನಿದೆ ಅರ್ಥ? ದೇವರು ಲಾಸ್ಟಿಗೆ 120 ಜನರನ್ನ ಅಭಿಷೇಕಿಸಿದ್ರು. ಹೇಳಿದ್ರು, ಯೆರೂಸಲೇಮಿನ ಊರು ಬಾಗಿಲಲ್ಲಿ ಹೋಗಿ ನಿಂತುಕೋ. ಎದಕ್ಕೆ? ಸತ್ಯಕ್ಕಾಗಿ, ಸುವಾರ್ತೆಗಾಗಿ. ನಮಗೆ ಅಭಿಷೇಕ ಬೇಕು, ಸತ್ಯಕ್ಕಾಗಿ ನಿಲ್ಲೋದು ಬೇಡ. ಸುವಾರ್ತೆ ಸಾರ್ಲಿಕ್ಕೆ ನಿಂತ್ಕೊಳ್ಳಕ್ಕಂಕ್ರೆ ಆಗೋದೇ ಇಲ್ಲ ನಮಗೆ. ಬೇರೆ ಎಲ್ಲದಕ್ಕೂ ನಿಂತ್ಕೊಳ್ತೇವೆ. ನೀತಿಗಾಗಿ ನಿಂತ್ಕೋರಿ, ಸತ್ಯದ ಪರವಾಗಿ ನಿಂತ್ಕೊಳ್ರಿ. ಯಾರು ನಿಂತ್ಕೊಳ್ಳಕ್ಕೆ ರೆಡಿ ಇದ್ದಾರೋ ಅವ್ರಿಗೇನ್ ಸಿಗ್ತದೆ? ಅಭಿಷೇಕ. ನನ್ನ ಕಡೆ ಸಮಯ ಇಲ್ಲ, ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೇನೆ. ಓಕೆ, 15 ನಿಮಿಷ ಅಷ್ಟೇ ಇದೆ. ಸೊ ಸೆಕೆಂಡ್ ಏನು? ಈಗ ನೆಕ್ಸ್ಟ್ ಯಾವುದು? ಬಜ್ಜಿನಾ? ಬಜೆ ನೋಡಿದ್ರೆ ಯಾರಾದ್ರೂ? ಬಜೆನಾ ಎಲ್ಲಿದೆ? ನೀವು ಮಾಡ್ತೀರಾ? ಈ ಗಿಡ ನೋಡಿದ್ರೆ ಯಾರಾದ್ರೂ? ನೋಡಿಲ್ವಾ? ಗೂಗಲ್ ಅಲ್ಲಿ ಹೋಗ್ರಿ. ಓಕೆ,
ಇಟ್ ಈಸ್ ದ ಫ್ರೆಗ್ರೆಂಟ್ ಪ್ಲಾಂಟ್ ದಟ್ ಗ್ರೋಸ್ ಇನ್ ಸ್ವಾಮ್ಸ್. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ, ಇದಕ್ಕೆ ಸೆನ್ನ ಅಂತ ಕರಿತೀವಿ. ಏನಿದು? ಸೆನ್ನ. ಓಕೆ, ಈ ಬಜೆ ಇದನ್ನ ಯಾವಾಗ ಯೂಸ್ ಮಾಡ್ತಾರಂದ್ರೆ, ಇದ್ರದ್ದೊಂದು ಸ್ಪೆಷಾಲಿಟಿ ಇದೆ. ಇದು ಕೂಡ ಸುಗಂಧ ಸುವಾಸನೆ ಉಳ್ಳಂಥದ್ದು. ಬಟ್ ಇದ್ರದ್ದೊಂದು ಸ್ಪೆಷಾಲಿಟಿ ಏನಂದ್ರೆ, ಇದರ ಹೆಡ್ ಇದೆಯಲ್ಲ, ಓಕೆ, ಇದನ್ನ ಯಾವಾಗ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ನೋಡ್ರಿ, ದೇ ನ್ಯೂ ದಟ್ ವಾಸಂಟ್ ರೆಡಿ ಟು ಬಿ ಯೂಸ್ಡ್ ಅಂಟಿಲ್ ದ ಹೆಡ್ ಆಫ್ ದಿ ರೆಡ್ ಬೆಂಟ್ ಅಂಡ್ ಆಲ್ಮೋಸ್ಟ್ ಟಚ್ಡ್ ದ ಗ್ರೌಂಡ್. ಅಂದ್ರೆ ಎಲ್ಲಿ ತನಕ ಇದು ಬೆಳೆದು ಬಾಗಿ ನೆಲವನ್ನು ಮುಟ್ಟುವುದಿಲ್ವೋ ಅಲ್ಲಿ ತನಕ ಇದನ್ನು ಯೂಸ್ ಮಾಡುವುದಿಲ್ಲ. ಮೊದಲು ಸ್ಟ್ರೇಟ್ ಆಗಿ ಬೆಳೀತದೆ. ಸ್ಟ್ರೇಟ್ ಆಗಿ ಬೆಳೆದ ತಕ್ಷಣ ಇದರ ಎಲೆಗಳು ಏನಾಗ್ತದೆ? ಡೊಂಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗಿ ಅದರ ತುದಿ ಎಲ್ಲಿ ಟಚ್ ಆಗಬೇಕು? ನೆಲಕ್ಕೆ ಟಚ್ ಆಗದೆ ಅದನ್ನು ಯೂಸ್ ಮಾಡಲ್ಲ. ಗೊತ್ತಾ ನಿಮಗೆ ಅರ್ಥ ಏನಾಗಾದ್ರೆ? ಇಟ್ಸ್ ಹ್ಯೂಮಿಲಿಟಿ. ಅರ್ಥ ಏನು? ಇಟ್ ಮೀನ್ಸ್ ಬೆಂಡಿಂಗ್ ಲೋ ವಿತ್ ಹ್ಯೂಮಿಲಿಟಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾರು? ರಾಜಾದಿರಾಜನು. ಆದರೆ ಯೋಹಾನ್ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಆತನು ತಾನು ಎಷ್ಟು ತನ್ನನ್ನು ತಾನು ತಗ್ಗಿಸಿಕೊಂಡು ದೀನತೆಯಲ್ಲಿ ಹೋದ ಅಂದ್ರೆ, ಶಿಷ್ಯರ ಪಾದವನ್ನು ಹಿಡಿದು ತೊಳಿಲಿಕ್ಕೆ ಪ್ರಾರಂಭಿಸಿದ. ಹೌದಾ? ಇದೇನು? ತಗ್ಗಿಸಲ್ಪಡುವಂಥದ್ದು. ಓಕೆ, ಅರ್ಥ ಏನು? ತಗ್ಗಿಸಲ್ಪಡುವಂತ ಮೀನಿಂಗು ಸುಮ್ಮನೆ ಬಾಯಲ್ಲಿ ಹೇಳುವಂಥದ್ದಲ್ಲ. ಒಂದು ವಾಕ್ಯ ಓದೋಣ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ರಿಂದ 3 ಓದ್ರಿ. ಓಕೆ, ಎಸ್, ಅರ್ಥ ಮಾಡ್ಕೊಳ್ರಿ. ಯೇಸು ಕ್ರಿಸ್ತರು ಹೇಳ್ತಾರೆ, ಹಾಗಾದ್ರೆ ದೇವರ ದೃಷ್ಟಿಯಲ್ಲಿ ಪರಲೋಕದಲ್ಲಿ ಯಾರು ಎಲ್ಲರಿಗಿಂತ ಶ್ರೇಷ್ಠವಾದವರು? ಚಿಕ್ಕ ಮಕ್ಕಳಂದ್ರೆ ಚಿಕ್ಕ ಮಕ್ಕಳಲ್ಲ. ಯಾರು ಶ್ರೇಷ್ಠವಾದವರು? ಯಾವ ಮನುಷ್ಯ ತನ್ನನ್ನು ತಾನು ಚಿಕ್ಕ ಮಕ್ಕಳಷ್ಟು ತಗ್ಗಿಸಿಕೊಳ್ತಾನೋ ಅವನೇ ಪರಲೋಕದಲ್ಲಿ ಎಲ್ಲರಿಗಿಂತ ಶ್ರೇಷ್ಠನು, ದೊಡ್ಡವನು. ಅರ್ಥ ಏನು? ದೇವರು ಏನ್ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ, ಶಿಷ್ಯರ ಪಾದವನ್ನು ತೊಳೆದಂತ ಕೈ ಈ ಸಾಮಾನ್ಯವಾದ ಕೈ ಅಲ್ಲ ಪ್ರಿಯರೇ. ಗೊತ್ತಾ ನಿಮಗೆ? ಭೂಮಿ ಆಕಾಶವನ್ನು ಉಂಟು ಮಾಡಿದಂತ ಕೈ ಯಾರ ಕೈ ಯಾರ ಪಾದ ತೊಳಿತಿದ್ದಾರೆ? ಏನ್ ಮಾಡ್ತಾ ಇದೆ? ಜಸ್ಟ್ ಇಮ್ಯಾಜಿನ್ ಮಾಡ್ರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ಕೈ ಒಬ್ಬ ಮನುಷ್ಯನ ಪಾದ ತೊಳೆಯುವಷ್ಟು ತಗ್ಗಿಸಿಕೊಳ್ತಾ ಇದ್ದಾರೆ. ದಿಸ್ ಇಸ್ ದ ಪಿಕ್ಚರ್ ಆಫ್ ಹ್ಯೂಮಿಲಿಟಿ. ಸುಮ್ಮನೆ ಅಲ್ರಿ. ಇವತ್ತು ನಾವೆಲ್ಲರೂ ಯೇಸುಸ್ವಾಮಿಗಿಂತ ಶ್ರೇಷ್ಠ. ಬಟ್ ಆರ್ ವಿ ರೆಡಿ ಟು ವಾಶ್ ದ ಫೀಟ್? ಯಾರ್ದಾದ್ರೂ ಪಾದ ಹಿಡಿಲಿಕ್ಕೆ ರೆಡಿ ಇದೇವ ನಾವು? ನೋ. ಒಂದ್ ತಿಳ್ಕೊಡ್ರಿ ಪ್ರಿಯರೇ, ನಾವು ಹ್ಯೂಮಿಲಿಟಿ ಮೀನ್ಸ್ ಒಂದೇ ಒಂದು, ಇತರರ ಸೇವೆ ಮಾಡೋದು. ಯೇಸುಸ್ವಾಮಿ ಹೇಳ್ತಾರೆ, ನಾನು ಸೇವೆ ಮಾಡಿಸ್ಕೊಳ್ಳಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕಾಗಿ ಬಂದೆ. ಬಟ್ ನಿಜವಾಗಿ ಯೇಸು ಕ್ರಿಸ್ತನು ಸೇವೆ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯನು. ಅವನು ಸೇವೆ ಮಾಡುವಷ್ಟವರಲ್ಲವರು, ಚಿಕ್ಕವರಲ್ಲ, ಅವರು ಸೇವೆ ಮಾಡಿಸಿಕೊಳ್ಳುವಂತ ದೇವರು. ಅವ್ರೇನ್ ಹೇಳ್ತಿದ್ದಾರೆ? ನಾನು ಭೂಲೋಕಕ್ಕೆ ಬಂದಿದ್ದು ನಿಮ್ಮ ಸೇವೆ ಮಾಡಕ್ಕೆ, ನಿಮ್ಮ ಪಾದ ತೊಳಿಲಿಕ್ಕೆ. ಅರ್ಥ ಏನು? ಹ್ಯೂಮಿಲಿಟಿ ಅಂದ್ರೆ ಇತರ ಸೇವೆ ಮಾಡೋದು, ಜನರ ಸೇವೆ ಮಾಡೋದು, ಅವಶ್ಯಕತೆ ಬಿದ್ದರೆ ಅವರ ಪಾದ ಹಿಡಿದು ತೊಳೆಯುವುದು. ಇದು ಹ್ಯೂಮಿಲಿಟಿ. ಇದು ಸುಮ್ಮನೆ ಬರಲ್ಲ ಪ್ರಿಯರೇ. ಬರ್ತದ? ಸುಮ್ಮನೆ ಬರಲ್ಲ. ನಮಗೆ ಅಭಿಷೇಕ ಬೇಕು, ಆದ್ರೆ ದೀನತೆ ಬೇಡ. ಅಭಿಷೇಕ ಯಾರಿಗೆ ಸಿಗ್ತದೆ ಹೇಳ್ರಿ? ನೋ ಹ್ಯೂಮಿಲಿಟಿ ಮೀನ್ಸ್ ನೋ ಅನಾಯಿಂಟಿಂಗ್. ಪಕ್ಕದವ್ರಿಗೆ ಹೇಳ್ರಿ, ನೋ ಹ್ಯೂಮಿಲಿಟಿ ನೋ ಅನಾಯಿಂಟಿಂಗ್. ಮೋರ್ ಹ್ಯೂಮಿಲಿಟಿ ಮೋರ್ ಅನಾಯಿಂಟಿಂಗ್. ಅರ್ಥ ಆಯ್ತಾ? ನಿನಗೆ ಅಭಿಷೇಕ ಬೇಕಂದ್ರೆ ಸರ್ಕಸ್ ಮಾಡಕ್ ಹೋಗ್ಬೇಡ. ಸರ್ಕಸ್ ಮಾಡಿದ್ರೆ ಅಭಿಷೇಕ ಬರುವುದಿಲ್ಲ. ಭರತನಾಟ್ಯನೂ ಆಡ್ಲೇಬೇಡ್ರಿ.
ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ. ಎಷ್ಟು ಕರ್ತನು ಎಷ್ಟು ಶಿಷ್ಯರ ಪಾದ ತನಕ ತಗ್ಗಿಸಿಕೊಂಡು ಅಷ್ಟು ತಗ್ಗಿಸಿಕೊಳ್ಳ್ರಿ, ಅಭಿಷೇಕ ನಿಮಗೆ. ಬಟ್ ನಮ್ಮ ಸಮಸ್ಯೆ ಏನಂದ್ರೆ ನಾವು ಅದನ್ನು ಮಾಡ್ಲಿಕ್ಕೆ ರೆಡಿ ಇಲ್ಲ. ಓಕೆ, ಸೊ ಇಲ್ಲಿ ನಾವು ನೋಡ್ತೇವೆ, ನಾವು ನಮ್ಮ ಸಮಸ್ಯೆ ದೇವರಲ್ಲಿ ಹೆಚ್ಚಾಗಿ ಬೆಳೆದಂಗೆಲ್ಲ, ಹೆಚ್ಚಾಗಿ ನಾವು ಆಶೀರ್ವಾದ ಹೊಂದಂಗೆಲ್ಲ ನಮ್ಮಲ್ಲಿ ದೀನತೆ ಅನ್ನೋದು ಕಡಿಮೆ ಆಗ್ತಾ ಇದೆ. ಜನರ ಬಗ್ಗೆ ಕಾಳಜಿ ಇರುವುದಿಲ್ಲ, ಜನರನ್ನ ಕರುಣೆ ಕಣ್ಣಿಂದ ನೋಡುವುದಿಲ್ಲ. ನಮ್ಮ ಕೈಯಲ್ಲಿ, ನಮ್ಮ ಕಣ್ಣಲ್ಲಿ ಎಲ್ಲರೂ ಶತ್ರುಗಳೇ. ನೋ, ಯೇಸು ಕ್ರಿಸ್ತನ ಜೊತೆಗೆ 12 ಜನ ಇದ್ರು, ಅದರಲ್ಲಿ ಒಬ್ಬನ ಅವನನ್ನು ಹಿಡಿದು ಕೊಡ್ತಾನಂತ ಗೊತ್ತಿದೆ, ಒಬ್ಬ ಪಾಪಿ ಅಂತ ಗೊತ್ತಿದೆ, ಎಂದಿಗೂ ಪಾಪಿಯನ್ನು ದೂಷಿಸಲಿಲ್ಲ. ದೂಷಿಸಿದ್ರ? ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಇಸ್ಕರಿಯೋತ ಯೂದ ಇಲ್ಲ, ಪೇತ್ರ ಯೋಹಾನನ ಕರೆದು ಈ ಮನುಷ್ಯ ಸರಿ ಇಲ್ಲ ಒಂದಿನಾರು ಹೇಳಿದಾರ? ಆ ಮನುಷ್ಯ ಸರಿ ಇಲ್ಲ ಅಂತ ಗೊತ್ತಿತ್ತಿಲ್ರಿ ಅವನಿಗೆ. ಆದ್ರೆ ಒಂದ್ ದಿವಸ ಆದ್ರೂ ಇವ್ರ ಜೊತೆ ಕುಂಡ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಈ ಇಸ್ಕರಿಯೋತ ಯೂದನ ಬಗ್ಗೆ ಎಂದಾದ್ರೂ ಎಷ್ಟೋ ಮೀಟಿಂಗ್ ಮಾಡಿದ್ರ? ಹೇಳ್ರಿ, ನಾವು ಮಾಡೋಂಗಿಲ್ವಾಗಾರೆ? ಈಗ ನಮ್ಮ ಗುಂಪಲ್ಲೊಬ್ಬ ಯೂದ ಇದ್ರೆ ನಾವೇನು ಮಾಡ್ತೇವೆ? ಯೂದ ಹೊರಗೆ ಹೋದ ಮೇಲೆ ಎಲ್ಲರೂ ಸೇರಿ ಏನು ಮಾಡ್ತೇವೆ? ಯೂದನ ಬಗ್ಗೆ ಮಾತಾಡ್ತೇವೆ. ಇದು ಹ್ಯೂಮಿಲಿಟಿ ಅಲ್ಲ. ಯೇಸು ಕ್ರಿಸ್ತನ್ ಗೊತ್ತಿದೆ ಇವನು ತಪ್ಪು ಮಾಡ್ತಾನೆ, ಇವನು ತಪ್ಪಿಸ್ತ ಅಂತೇಳಿ, ಆದ್ರೂ ಅವನ ಪಾದ ತೊಳೆದ್ರು. ನಾವು ಪಾದ ಅಲ್ಲ, ಕೈನೂ ಕೊಡುದಿಲ್ಲ ಅವನಿಗೆ. ಯಾಕೆ? ನಮ್ಮ ದೃಷ್ಟಿಯಲ್ಲಿ ಅವನು ಬಹಳ ಘೋರವಾದ ಪಾಪಿ, ಭಯಂಕರ ಕೆಟ್ಟ ಪಾಪಿ ಅವನು. ನಾವು ಹೆಂಗೆ ಆಕ್ಟ್ ಮಾಡ್ತೇವೆ ಅಂದ್ರೆ ರಿಯಾಕ್ಟ್, ನಾನು ಒಂದು ತಪ್ಪೇ ಮಾಡಿಲ್ಲ ಆ ಥರ ರಿಯಾಕ್ಟ್ ಮಾಡ್ತೇವೆ. ಬಹಳಷ್ಟು ಸಾರಿ ಪರಿಸರ ಆಗ್ಲಿಕ್ಕೆ ಹೋಗ್ತೇವೆ. ನೋ, ಯೇಸು ಹೇಳ್ದೇನು ಗೊತ್ತಾ? ನಿಮ್ಮಲ್ಲಿ ಯಾರು ತಪ್ಪು ಮಾಡಿಲ್ಲೋ ಅವರು ಮೊದಲು ಕಲ್ಲು ಒಗಿಲಿ. ನಾವು ಇತರಿಗೆ ಕಲ್ಲು ಒಗಿತೇವೆ, ಬಹಳ ಸರಿ ಇಲ್ಲ ಮನುಷ್ಯ, ಹಂಗಿದ ನಿಂಗಿದೆ. ಬಟ್ ನಮ್ಮಲ್ಲಿ ಅದಿದೆ. ಅವ ಒಂದು ಮಾಡಿರ್ಬೋದು, ನೀನು ಬೇರೆ ಮಾಡಿರ್ತೀಯ. ಇತರಿಗೆ ನೀಚ ಅನ್ನುವಂಥದ್ದು ದೊಡ್ಡ ಪಾಪ, ಗೊತ್ತಾ ನಿಮಗೆ? ಇತರಿಗೆ ಥೂ ಅಂತ ಬೈಯುವುದು ದೊಡ್ಡ ಪಾಪ. ಬಟ್ ನಾವೇನ್ ಮಾಡ್ತೇವೆ? ಅದನ್ನ ಬಿಂದಾಸಾಗಿ ಹೇಳ್ತೇವೆ. ನಾನು ಅದಕ್ಕೆ ಹೇಳ್ತೇನೆ, ಆದಷ್ಟು ನಿಮ್ಮ ಬಾಯನ್ನ ಕಾಪಾಡಿಕೊಳ್ರಿ. ಓಕೆ, ನೆಕ್ಸ್ಟ್ ಲವಂಗ ಚಕ್ಕೆ, ದಟ್ ಇಸ್ ಕಾಲ್ಡ್ ಕ್ಯಾಶಿಯಾ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಕ್ಯಾಶಿಯಾ, ಕ್ಯಾಶಿಯಾ ಮೀನ್ಸ್ ವಾಟ್? ಇಟ್ ಪ್ರೊಡ್ಯೂಸಸ್ ಸಮಥಿಂಗ್ ಕಾಲ್ಡ್ ಸೆನ್ನ. ಇದು ಸೆನ್ನ ಅನ್ನುವಂಥದ್ದನ್ನು ಉಂಟು ಮಾಡ್ತದೆ. ಸೆನ್ನ, ಈ ಸೆನ್ನ ಮೀನ್ಸ್ ವಾಟ್ ಯು ನೋ? ಇದನ್ನ ಎದಕ್ಕೆ ಯೂಸ್ ಮಾಡ್ತಿದ್ದಂದ್ರೆ, ಹೊಟ್ಟೆಲಿ ಏನಾರು ಗಡಬಡಾದ್ರೆ ಮುಂಚೆ ಹೊಟ್ಟೆ ಕ್ಲೀನ್ ಮಾಡ್ಲಿಕ್ಕೆ ಉಪಯೋಗಿಸ್ತಿದ್ರು ಇದನ್ನ, ಈ ಪೌಡರ್ನ. ಓಕೆ, ದ ಓಲ್ಡರ್ ಪೀಪಲ್ ವರ್ ಯೂಸ್ಡ್ ಫಾರ್ ಇನ್ನರ್ ಕ್ಲೆನ್ಸಿಂಗ್. ಅಂದ್ರೆ ಏನು? ಉದಾಹರಣೆಗೆ ಅಬ್ಡಾಮಿನಲ್ ಡಿಸೀಸ್ ಬಂದ್ರೆ ಈ ಲವಂಗ ಚಕ್ಕೆ ಪೌಡರ್ ಅನ್ನ ನೀರೆಲ್ಲ ಹಾಕಿ ಕುಡಿಸ್ತಿದ್ರು, ಅವ ಹೊಟ್ಟೆ ಸಾಫ್ ಆಗ್ತಿತ್ತು. ಈಗೂ ಸಿಗ್ತದೆ ಇದು, ಹೊಟ್ಟೆ ಕ್ಲೀನ್ ಮಾಡ್ತಿತ್ತು. ಈಗ ನಾವು ಹೊಟ್ಟೆ ಕ್ಲೀನ್ ಮಾಡೋರಿಗೆ ಅಭಿಷೇಕ ಬರಲ್ಲ. ಇದ್ರ ಅರ್ಥ ಏನು? ನಿನ್ನ ಹೃದಯ ಕ್ಲೀನ್ ಇದ್ರೆ ಅಭಿಷೇಕ ಬರ್ತದೆ. ದಟ್ ಈಸ್ ಕಾಲ್ಡ್ ಇನ್ನರ್ ಕ್ಲೆನ್ಸಿಂಗ್. ಏನ್ ಹೇಳ್ರಿ? ಇನ್ನರ್ ಕ್ಲೆನ್ಸಿಂಗ್ ಅಂದ್ರೆ ನಿನ್ನ ಒಳಗಡೆ ಸ್ವಚ್ಛ. ಅರ್ಥ, ಸಮುವೇಲ ಹೋದ ಅಭಿಷೇಕ ಮಾಡ್ಲಿಕ್ಕೆ, ಏಲಿಯ ಮಕ್ಕಳು ಬಂದ್ರು. ಏಲಿಯ ಮಕ್ಕಳು ಬಂದಾಗ ಎಲ್ಲರೂ ಸ್ವಚ್ಛಗೆ ಸ್ನಾನ ಮಾಡ್ಕೊಂಡು ಬಂದ್ರು, ಅಭಿಷೇಕಕ್ಕೆ ಬಂದಿದ್ದಾರೆ ಅಂತೇಳಿ. ಫುಲ್ ಸ್ನಾನ ಮಾಡಿ ಶೇವಿಂಗ್ ಮಾಡ್ಕೊಂಡು ಒಳ್ಳೆ ನಿಲುವಂಗಿನ ಹಾಕೊಂಡು ಒಬ್ಬೊಬ್ಬರೇ ಬಂದು ನಿಂತ್ಕೊಂಡ್ರು. ಒಬ್ಬೊಬ್ಬರೇ ಬಂದು ನಿಂತ್ಕೊಂಡಾಗ ಸಮುವೇಲ್ ನೋಡಿದ, ವಾವ್ ಎಷ್ಟು ಚೆನ್ನಾಗಿದ್ದಾನೆ ಇವನು, ಇವನಿಗೆ ಅಭಿಷೇಕ. ಚಂದಾಗಿ ಸ್ನಾನ ಮಾಡಿದ್ದಾನೆ, ಒಳ್ಳೆ ಡ್ರೆಸ್ ಹಾಕಿದ್ದಾನೆ, ಶೇವಿಂಗ್ ಮಾಡ್ಕೊಂಡಿದ್ದಾನೆ, ಹೌದಾ, ಹೇರ್ ಕಟ್ಟಿಂಗ್ ಮಾಡಿದ್ದಾನೆ, ಇವನಿಗೆ ಅಭಿಷೇಕ ಅಂತ ಮಾಡ್ಲಿಕ್ಕೆ ಹೋದ. ಆದ್ರೆ ದೇವ್ರೇನು ಹೇಳಿದ್ರು? ಸ್ಟಾಪ್, ನೀನು ಹೊರಗಡೆ ಕ್ಲೀನ್ ನೋಡ್ತಾ ಇದೀಯಾ, ನಾನು ಒಳಗಡೆ ಕ್ಲೀನ್ ನೋಡ್ತೀನಿ. ಯಾವ ಮನುಷ್ಯ ಒಳಗಡೆ ಕ್ಲೀನ್ ಇದಾನೋ ಅವನಿಗೆ ಅಭಿಷೇಕ ಮಾಡು. ಇವ್ರು ಯಾರು ಒಳಗಡೆ ಸರಿ ಇಲ್ಲ, ಹೊರಗಡೆ ಚಂದ ಡ್ರೆಸ್ ಹಾಕೊಂಡಿದ್ದಾರೆ. ಇನ್ನೊಬ್ಬ ಇದ್ದಾನೆ, ಹೊರಗಡೆ ಭಿಕ್ಷಕನ ತರ ಇದ್ದಾನೆ, ಹೊರಗಡೆ ಭಯಂಕರ ಗಲೀಜಿದ್ದಾನೆ, ಅವನ ಕಡೆ ಬರೇ ಕುರಿ ಸ್ಮೆಲ್ಲೇ ಬರ್ತದೆ. ಆದ್ರೆ ಒಳಗಡೆ ಅವನ ಹಾರ್ಟ್ ಕ್ಲೀನ್ ಇದೆ, ಅವನನ್ನು ಅಭಿಷೇಕ ಮಾಡು. ಹಲೋ, ಅನಾಯಿಂಟಿಂಗ್ ಈಸ್ ಫಾರ್ ದ ಮ್ಯಾನ್ ಹೂ ಇಸ್ ಕ್ಲೀನ್ ಇನ್ ದ ಹಾರ್ಟ್. ಹೃದಯದ ಒಳಗಡೆ ಕಲ್ಮಶ ಇಲ್ಲದೆ ಇರೋನಿಗೆ ಅಭಿಷೇಕ ಸಿಗ್ತದೆ. ಕೆಲವರು ಅಭಿಷೇಕ ಕೇಳ್ತಾರೆ, ಯಾಕೆ ಗೊತ್ತಾ? ಪಾಸ್ಟ್ ದೇವರ ಅಭಿಷೇಕ ಕೂಡ ಅವ್ರಿಗೆ ತೋರಿಸ್ಬೇಕು ನಾನು ಯಾರಂತ. ನೀನ್ ಯಾರಂತ ತೋರ್ಸಕ್ಕೆ ನಿಂಗೆ ಅಭಿಷೇಕ ಬೇಕಾ? ಇನ್ ಜನರಿಗೆ ಕೆಲವು ಜನರಿಗೆ ಪಾಠ ಕಲಿಸ್ಬೇಕು, ಅದಕ್ಕೆ ಅಭಿಷೇಕ ಬೇಕು. ಅಭಿಷೇಕ ಕೊಡ್ತಾರ ದೇವರು?
ನಾನು ಒಂದು ವೇಳೆ ದೇವರೇ ನನ್ನ ಚರ್ಚ್ ಪವರ್ಫುಲ್ ಆಗಿರ್ಬೇಕು, ಎಲ್ಲರಿಗಿಂತ ನನಗೆ ಅಭಿಷೇಕ ಕೊಡೋದು ನಾನು ಪ್ರೇಯರ್ ಮಾಡೋದು, ದೇವ್ರು ನನಗೆ ಅಭಿಷೇಕ ಕೊಡಲ್ಲ. ಅಭಿಷೇಕ ಬೇಕಾದ್ರೆ ಹಾರ್ಟ್ ಕ್ಲೀನ್ ಇರಬೇಕು ಪ್ರೇಯರೇ, ನಿನ್ನ ಹೃದಯ ಸ್ವಚ್ಛ ಇರಬೇಕು. ಯಾರ ಹಾರ್ಟ್ ಕ್ಲೀನ್ ಇರ್ತದೆ ಅವರಿಗೆ ಅಭಿಷೇಕ ಸಿಗ್ತದೆ. ಇನ್ನರ್ ಕ್ಲೆನ್ಸಿಂಗ್, ನಾಟ್ ಔಟರ್ ಕ್ಲೆನ್ಸಿಂಗ್. ನಾವು ಸ್ವಚ್ಛವಾಗಿ ಕಾಣ್ಬೋದು, ಅದು ಶುದ್ಧವಾಗಿರ್ಬೇಕು. 12 ಜನ ಶಿಷ್ಯರಲ್ಲಿ ಎಲ್ಲರ ಪಾದವನ್ನು ಯೇಸುಸ್ವಾಮಿ ತೊಳೆದ್ರು, ಆದ್ರೆ ಪಾದ ಸ್ವಚ್ಛ ಆಯ್ತು, ಆದ್ರೆ ಹೃದಯ ಮಾತ್ರ ಇಸ್ಕರಿಯೋತಿಂದ ಏನಾಯ್ತು, ಇನ್ನೂ ಕಲ್ಮಶದಿಂದ ತುಂಬಿತ್ತು, ಅವನಿಗೆ ಅಭಿಷೇಕ ಸಿಗ್ಲಿಲ್ಲ. ಆದ್ರೆ ಯೋಹಾನ, ಪೇತ್ರ, ಯಾಕೋಬ ಇವರೆಲ್ಲ ಏನ್ ಗೊತ್ತಾ, ಬಡ ಬಡ ಅಂತ ಮಾತಾಡ್ತಾರೆ. ಪೇತ್ರ ಭಯಂಕರ ಮಾತಾಡ್ತಾನೆ, ಆದ್ರೆ ಅವನ ಹಾರ್ಟ್ ನಾವು ನಿಜವಾಗಿ ಹೇಳ್ತೇವೆ ಅಷ್ಟು ಸಾಫ್ಟ್, ಬಹಳ ಸಾಫ್ಟ್ ಹಾರ್ಟ್ ಅಂತ. ಬೇಗ ಅಳೋನು ಅವನೇ, ಬೇಗ ಮಾತಾಡೋನು ಅವನೇ. ಯಾರು? ಪೀಟರ್. ಆದ್ರೆ ದೇವರು ಅವನಿಗೆ ಮಾತ್ರ ವಾಗ್ದಾನ ಮಾಡ್ತಾರೆ, ಪೇತ್ರ ನೀನು ಬಂಡೆ, ಈ ಬಂಡೆ ಮೇಲೆ ನನ್ನ ಸಭೆನ ಕಟ್ತೇನೆ. ಬಂಡೆ ನೋಡ್ಲಿಕ್ಕೆ ಸ್ಟ್ರಾಂಗ್ ಇದೆ ಅಂತ ಅರ್ಥ, ಒಂದು ಹೊರಗಡೆ ಅಷ್ಟು ಸ್ಟ್ರಾಂಗ್ ಇದ್ದಾನೆ ಮನುಷ್ಯ, ಆದ್ರೆ ಅವನ ಹಾರ್ಟ್ ಅಷ್ಟೇ ಸಾಫ್ಟ್ ಆಗಿದೆ, ಇನ್ನರ್ಲಿ ಮ್ಯಾನ್. ಅದಕ್ಕೋಸ್ಕರ ನಾವು ನೋಡ್ತೇವೆ, ದಾವೀದನು ಒಂದೇ ಪ್ರೇಯರ್ ಮಾಡ್ತಾನೆ, ದೇವರೇ ನನ್ನ ಒಳಗಡೆ ಶುದ್ಧ ಹೃದಯ ಕೊಡು, ಶುದ್ಧ ಹೃದಯ ನನ್ನ ಒಳಗಡೆ ಕೊಡು. ಹೊರಗಡೆ ಏನ್ ಬೇಡ, ಒಳಗಡೆ ಶುದ್ಧನಾಗಬೇಕು. ಇನ್ನರ್ ಕ್ಲೆನ್ಸಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾರ ಹೃದಯದಲ್ಲಿ ಕಲ್ಮಶ ಇರುವುದಿಲ್ಲ, ಕಹಿತನ ಇರುವುದಿಲ್ಲ, ಕೋಪ ಇರುವುದಿಲ್ಲ, ಸಿಟ್ಟು ಇರುವುದಿಲ್ಲ, ಅವರಿಗೆ ಅಭಿಷೇಕ ರೆಡಿ ಇರ್ತದೆ. ನೀನು ಒಳಗಡೆ ಎಲ್ಲ ಇಟ್ಟುಕೊಂಡು ದೇವರೇ ಅಭಿಷೇಕ ಕೊಡಂದ್ರೆ ದೇವರು ಕೊಡಲ್ಲ. ದೆನ್ ಫೈನಲ್ ಥಿಂಗ್ ನಾನು ಹೇಳಿ ಮುಗಿಸ್ತೇನೆ, 2 ನಿಮಿಷ ಇದೆ. ದಟ್ ಇಸ್ ಕಾಲ್ಡ್ ಏನ್ರಿ? ಆಲಿವ್ ಆಯಿಲ್. ಆಲಿವ್ ಆಯಿಲ್ ಇಟ್ ರಿಪ್ರೆಸೆಂಟ್ಸ್ ದ ಹೋಲಿ ಸ್ಪಿರಿಟ್. ಆಲಿವ್ ಆಯಿಲ್ ಅಂದ್ರೆ ಪವಿತ್ರಾತ್ಮನ ಬಗ್ಗೆ ಮಾತನಾಡ್ತದೆ. ಒಂದು ಸಾರಿ ಯೇಸು ಕ್ರಿಸ್ತನ್ ನೀನು ನಂಬಿದರೆ ದೇವರು ಹೇಳ್ತಾರೆ, ನಾನು ನಿನಗೊಬ್ಬ ಸಹಾಯಕನನ್ನ ಕೊಡ್ತೇನೆ. ಯಾರು? ಎಲ್ಲರಲ್ಲಿ ಪರಿಶುದ್ಧಾತ್ಮ ಇದಾರೆ ನಂಬ್ತೀರಾ? ನಂಬ್ತೀರಾ? ನೀನು ಏನಾದ್ರೂ ಒಂದು ಕೆಲಸ ಮಾಡುವಾಗ ತಪ್ಪು ಮಾಡ್ತಿರ್ತಿ, ತಪ್ಪು ಮಾಡುವಾಗ ಒಂದು ಸೌಂಡ್ ಬರುತ್ತಾ, ಇದು ಮಾಡಿದ್ರೆ ತಪ್ಪು ಅಂತ? ಆ ಸೌಂಡ್ ಕೊಡೋರೆ ಹೋಲಿ ಸ್ಪಿರಿಟ್. ಆದ್ರೆ ಯಾವ ಮನುಷ್ಯ ಹೋಲಿ ಸ್ಪಿರಿಟ್ ಮಾತು ಕೇಳ್ತಿರ್ತಾನೋ, ಹೋಲಿ ಸ್ಪಿರಿಟ್ ಜೊತೆಗೆ ಅನ್ಯೋನ್ಯತವಾಗಿರ್ತಾನೋ, ಅವನ ಮೇಲೆ ಅಭಿಷೇಕ ಯಾವಾಗಲೂ ರೆಡಿ ಇರ್ತದೆ. ಒಂದು ವಾಕ್ಯ ಓದೋಣ, 92ನೇ ಕೀರ್ತನೆ ತೆಗಿರಿ. ಇಂಗ್ಲಿಷ್ ಬೈಬಲ್ ಚೆನ್ನಾಗಿದೆ, 10ನೇ ವಚನ ಓದ್ರಿ. ಚೈತನ್ಯ ತೈಲ ಅಂದ್ರೆ ಏನು ಗೊತ್ತಾ? ಇಟ್ಸ್ ಕಾಲ್ಡ್ ಫ್ರೆಶ್ ಆಯಿಲ್. ಏನ್ ಹೇಳ್ರಿ? ಚೈತನ್ಯ ತೈಲ ಅಂದ್ರೆ ಫ್ರೆಶ್ ಆಯಿಲ್. ಫ್ರೆಶ್ ಅಂದ್ರೆ ಏನು? ನಿನ್ನಿದಲ್ಲ, ಮೊನ್ನಿದಲ್ಲ, ಇವತ್ತಿಂದಕ್ಕೆ ಫ್ರೆಶ್ ಅಂತಾರೆ. ಕರೆಕ್ಟಾ? ಇಟ್ ಮೀನ್ಸ್ ಏನಂದ್ರೆ ಅವನು ಏನ್ ಹೇಳ್ತಾ ಇದ್ದಾನೆ, ಎವ್ರಿ ಡೇ ಐ ನೀಡ್ ಫ್ರೆಶ್ ಅನಾಯಿಂಟಿಂಗ್. ಪ್ರತಿ ದಿವಸ ದೇವರೇ ನನಗೆ ತಾಜಾ ತೈಲದ ಅಭಿಷೇಕ ಮಾಡು. ಫ್ರೆಶ್ ಅನಾಯಿಂಟಿಂಗ್, ನಿನ್ನೆ ಅಭಿಷೇಕದಿಂದ ಅಲ್ಲ. ಇದು ಏನ್ ಹೇಳ್ತಾ ಇದೆ ಗೊತ್ತಾ? ಎವ್ರಿ ಡೇ ವಿ ನೀಡ್ ಫ್ರೆಶ್ ಇನ್ ಫಿಲ್ಲಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ಇದಕ್ಕೆ ಇನ್ನೊಂದು ರೀತಿಯಿಂದ ಏನು ಹೇಳ್ಬೋದಂದ್ರೆ, ನಾನು ನಿನ್ನಿದಿರುವಂಥ ಅಭಿಷೇಕದಿಂದ ಇವತ್ತಿನ ಚಾಲೆಂಜಸ್ ಅನ್ನು ಹೋರಾಡಲಿಕ್ಕೆ ಆಗುದಿಲ್ಲ. ಇವತ್ತಿನ ಯುದ್ಧಕ್ಕೆ ನನಗೆ ಇವತ್ತಿನ ಅಭಿಷೇಕ ಬೇಕು, ಗೊತ್ತಾ ನಿಮಗೆ? ಅದಕ್ಕೋಸ್ಕರ ಹೇಳ್ತಾನೆ ಎವ್ರಿ ಡೇ ಐ ನೀಡ್ ಅ ಫ್ರೆಶ್ ಅನಾಯಿಂಟಿಂಗ್. ಅರ್ಥ ಏನು? ಪವಿತ್ರಾತ್ಮ ನಿನ್ನೆ ಸಹಾಯ ಮಾಡಿದ ಅಂತೇಳಿ ಆ ಸಹಾಯದಿಂದ ಇವತ್ತು ಗೆಲ್ಲಕ್ಕಾಗಲ್ಲ. ಇವತ್ತು ನಂಗೆ ಸಹಾಯ ಬೇಕು ಪವಿತ್ರಾತ್ಮ. ಹಲೋ, ಇಲ್ಲೇ ಇದ್ದೀರಾ? ನಿನ್ನೆ ಪವಿತ್ರಾತ್ಮ ನನ್ನ ಜೊತೆಗಿದ್ದ ಅಂತ ಅಂದ ಮಾತ್ರಕ್ಕೆ ಇವತ್ತು ನಾನು ಏನ್ ಮಾಡ್ರು ಗೆಲ್ತೇನಂತಿಲ್ಲ. ಇವತ್ತು ನನಗೆ ಪವಿತ್ರಾತ್ಮ ನನ್ನ ಜೊತೆಗಿರ್ಬೇಕು. ಅರ್ಥ ಎವ್ರಿ ಡೇ, ಪ್ರತಿ ದಿವಸ ನಮ್ಮೆಲ್ಲರಿಗೂ ಈ ಲೋಕದಲ್ಲಿ ಪವಿತ್ರಾತ್ಮನ ಸಹವಾಸ ಬೇಕೇ ಬೇಕು. ನಿಮ್ಮ ಸ್ನೇಹಿತನ ಸಂಗಡ ಎವ್ರಿ ಡೇ ನೀವು ನಡಿಬೇಕು, ಅದು ಹೋಲಿ ಸ್ಪಿರಿಟ್. ಅದಕ್ಕೆ ಹೇಳ್ತಾ ಇಲ್ಲಿ ಫ್ರೆಶ್ ಅನಾಯಿಂಟಿಂಗ್. ಫ್ರೆಶ್ ಅನಾಯಿಂಟಿಂಗ್ ಅಂದ್ರೆ ಏನು? ಅಭಿಷೇಕಕ್ಕೆ ಆಗಬೇಕಂದ್ರೆ ತಿಳ್ಕೊಡ್ರಿ, ಹಿಂದಿದ್ದು ಮಣ್ಣಿದ್ದು ಅದಿದ್ರೆ ಒಂದು ಎಣ್ಣೆ ತಿಳ್ಕೊಡ್ರಿ. ಬಹಳ ದಿನದ ಎಣ್ಣೆ ಆದ್ರೆ ಅಲ್ಲಿ ನೊಣಗಳು ಬರಕ್ ಸ್ಟಾರ್ಟ್ ಆಗ್ತವೆ, ಗೊತ್ತಾ ನಿಮಗೆ? ನೊಣ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಪ್ರಸಂಗಿ ಪುಸ್ತಕ ತೆಗೀರಿ, ಪ್ರಸಂಗಿ ಪುಸ್ತಕ 10:1 ಓದ್ರಿ.
ಅರ್ಥ ಏನ್ ಗೊತ್ತಾ, ಇಂಗ್ಲಿಷಲ್ಲಿ ಹೇಳ್ತದೆ ಏನಂದ್ರೆ, ಓಲ್ಡ್ ಆಯಿಲ್ ಅಟ್ರಾಕ್ಟ್ಸ್ ಫ್ಲೈಸ್ ಅಂದ್ರೆ ನೊಣಗಳನ್ನ ಆಕರ್ಷಿಸ್ತಂತೆ. ಯಾವುದು? ಸುಟ್ಟ ಆಯಿಲ್ ಅಂದ್ರೆ ಓಲ್ಡ್ ಆಯಿಲ್. ಬಟ್ ಅರ್ಥ ಏನಂದ್ರೆ, ವಿ ಕೆನಾಟ್ ಫೈಟ್ ಟುಡೇಸ್ ಬ್ಯಾಟಲ್ ವಿತ್ ಎಸ್ಟರ್ಡೇಸ್ ಆಯಿಲ್ ಅಂತ. ನಿನ್ನಿರುವ ಅಭಿಷೇಕದ ತೈಲದಿಂದ ಇವತ್ತಿನ ಯುದ್ಧ ಮಾಡಕ್ಕಾಗಲ್ಲ. ಇವತ್ತಿನ ಯುದ್ಧ ಮಾಡ್ಲಿಕ್ಕೆ ಇವತ್ತಿನ ಫ್ರೆಶ್ ಆಯಿಲ್ ಬೇಕು. ಇದಿಷ್ಟೇ ರೋಮಾಪುರ 8ನೇ ಅಧ್ಯಾಯ ಹೇಳೋದು ಒಂದೇ, ಎವ್ರಿ ಡೇ ಪವಿತ್ರಾತ್ಮನನ್ನು ಅನುಸರಿಸಿ ನಡಿಬೇಕು. ಎವ್ರಿ ಡೇ ಪವಿತ್ರಾತ್ಮನ ಅನುಸರಿಸಿ ನಡೆಯುವಾಗ ನಿಮಗೆ ಜಯ ಸಿಗ್ತದೆ, ಜೀವ ಸಿಗ್ತದೆ. ದಟ್ ಈಸ್ ಕಾಲ್ಡ್ ಆಲಿವ್ ಆಯಿಲ್. ಆಲಿವ್ ಎಣ್ಣೆಯನ್ನ ಪವಿತ್ರಾತ್ಮನಿಗೆ ಹೋಲಿಸ್ತಾರೆ. ನಿಮ್ಮ ಜೀವಿತದಲ್ಲಿ ಪವಿತ್ರಾತ್ಮನ ಜೊತೆಗೆ ಅನ್ಯೋನ್ಯತೆ ನೀವಿದ್ರೆ ನಿಮಗೆ ಅಭಿಷೇಕ ಕೇಳೋದು ಬೇಡ, ಅದು ಬರ್ತದೆ. ಅರ್ಥ ಆಯ್ತಾ? ಹೇಳ್ರಿ, ಅಭಿಷೇಕ ತೈಲ ಮಾಡ್ಲಿಕ್ಕೆ ಎಷ್ಟು ಸಾಮಗ್ರಿಗಳು? ಫಸ್ಟ್ ಏನು? ರಕ್ತ ಬೋಳ ಅಂದ್ರೆ ಏನು? ಸಾತ್ವಿಕ. ಹೇಳ್ರಿ. ನೆಕ್ಸ್ಟ್ ಏನು? ಸುವಾಸನೆ ಉಳ್ಳ ದಾಲ್ಚಿನ್ನಿ ಅಂದ್ರೆ ಏನು? ಸರಿಯಾಗಿ ನಿಂತುಕೊಳ್ಳೋದು. ಮೂರನೇದು ಬಜೆ ಅಂದ್ರೆ ಹ್ಯುಮಿಲಿಟಿ, ತಗ್ಗಿಸಲು ದೀನತೆ ಸ್ವಭಾವ. ನಾಲ್ಕನೇದು ಲವಂಗ ಚಕ್ಕೆ ಅಂದ್ರೆ ಶುದ್ಧ, ಅಂದ್ರೆ ಒಳಗಡೆ ಇನ್ನರ್ ಕ್ಲೆನ್ಸಿಂಗ್. ಏನು ಇನ್ನರ್ ಕ್ಲೆನ್ಸಿಂಗ್? ಅಂದ್ರೆ ಒಳ ಶುದ್ಧೀಕರಣ. ನೆಕ್ಸ್ಟ್ ಲಾಸ್ಟ್ ಆಲಿವ್ ಆಯಿಲ್ ಅಂದ್ರೆ ಫ್ರೆಶ್ ಇನ್ಫಿಲ್ಲಿಂಗ್ ಆಫ್ ದ ಹೋಲಿ ಸ್ಪಿರಿಟ್, ಅಂದ್ರೆ ಪ್ರತಿ ದಿವಸ ತಾಜಾ ಪವಿತ್ರಾತ್ಮನಿಂದ ಅನುಭವಿಸುವಂತ. ಹಲೋ, ಅಭಿಷೇಕ ಯಾರಿಗೆ ಸಿಗ್ತದೆ ಗೊತ್ತಾಯ್ತಾ? ಈಗ ಅಭಿಷೇಕ ಬೇಕನ್ನೋಕ್ಕಿಂತ ಮುಂಚೆ ಆಲೋಚಿಸ್ರಿ, ಇವು 5 ಗುಣಗಳು ನನ್ನಲ್ಲಿದೆಯಾ? ಇವಿದ್ರೆ ಅಭಿಷೇಕವನ್ನು ನೀನು ಈಸಿಯಾಗಿ ತಗೋಬಹುದು ದೇವರಿಂದ. ನಾನು ಒಂದು ಹೇಳ್ತೇನೆ, ನಮ್ಮೆಲ್ಲರ ಲೈಫಲ್ಲಿ ಅಭಿಷೇಕ ಬಹಳ ಇಂಪಾರ್ಟೆಂಟ್. ನಾನು ಈ ಲೋಕದಲ್ಲಿ ಆಶೀರ್ವದಿಸಲ್ಪಟ್ಟ ವ್ಯಕ್ತಿಯಾಗಿ ಜೀವಿಸಬೇಕು, ದೇವರಿಗಾಗಿ ಉಪಯೋಗಿಸಲ್ಪಡ್ಬೇಕಂದ್ರೆ ನಮಗೆ ಅಭಿಷೇಕ ಬೇಕೇ ಬೇಕು. ದೇವರ ಅಭಿಷೇಕವನ್ನ ಮಾಡದೆ ಯಾರನ್ನು ಉಪಯೋಗಿಸ್ಲಿಲ್ಲ. ಸೌಲನು ರಾಜನಾಗಬೇಕಾದ್ರೆ ಫಸ್ಟ್ ಅಭಿಷೇಕ, ದಾವೀದನ ರಾಜನಾಗಬೇಕಾದ್ರೆ ಫಸ್ಟ್ ಅಭಿಷೇಕ, ಅಪೊಸ್ತಲರು ಫಸ್ಟ್ ಸೇವೆ ಮಾಡ್ಬೇಕಂದ್ರೆ ಮೊದಲು ಅಭಿಷೇಕ, ಯೇಸು ಕ್ರಿಸ್ತನು ಸೇವೆ ಮಾಡ್ಬೇಕಂತ ಮುಂಚೆ ಅಭಿಷೇಕ, ಅಭಿಷೇಕದ ನಂತರ ಸೇವೆ, ಅಭಿಷೇಕದ ನಂತರ ಕೆಲಸ. ನಿಮ್ಮ ಜೀವಿತದಲ್ಲಿಯೂ ಕೂಡ ದೇವರ ಸೇವೆ ಮಾಡಬೇಕು, ದೇವರಿಗಾಗಿ ಜೀವಿಸ್ಬೇಕಂದ್ರೆ ಮೊದಲು ನಿಮಗೇನ್ ಬೇಕು? ಅಭಿಷೇಕ ಬೇಕು. ಆ ಅಭಿಷೇಕ ಹೆಂಗೆ ಬರ್ತದೆ ಅಂತ ಇವತ್ತು ನಾನು ಹೇಳಿದೆ. ಯಾರಲ್ಲಿ ಬರ್ತದೆ? ಅರ್ಥ ಆಯ್ತಾ? ಎದ್ದು